ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅಪೊಸ್ತಲನಾದ ಪೌಲನ ಇತಿಹಾಸ 10ನೇ ಭಾಗ. ಈ 10ನೇ ಭಾಗದಲ್ಲಿ ಸುವಾರ್ತೆಗಾಗಿ 3ನೇ ಪ್ರಯಾಣ, ಈ 3ನೇ ಪ್ರಯಾಣದಲ್ಲಿ 3ನೇ ಭಾಗ. ಈ ನಿನ್ನೆ ದಿನದಂದು ಪ್ರಿಯರಾದ ದೇವರ ಮಕ್ಕಳಿರ ಕೆಲವು ಪಟ್ಟಣಗಳನ್ನು ಸುವಾರ್ತೆ ಮಾಡಿ ಸಭೆಯಲ್ಲಿದ್ದಂಥ ಭಕ್ತರನ್ನು ಶಿಷ್ಯರನ್ನು ಬಲಪಡಿಸಿ ಆನಂತರ ಹಿರಿಯರನ್ನು ಕರೆಸಿ ಅವರನ್ನು ವಾಕ್ಯದ ಮೂಲಕ ಧೈರ್ಯಪಡಿಸಿ ಮತ್ತೆ ಪ್ರಯಾಣ ಮಾಡ್ತಾ ಇದ್ದಾರೆ. ನಿನ್ನೆ ನೋಡಿದವ್ರಿಗೆ ಇವತ್ತು ನೋಡಿದ್ರೆ ಅರ್ಥ ಆಗುತ್ತೆ. ಅಂದರೆ ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ ತಿಳಿಬೇಕಾದ್ರೆ 1ನೇ ಭಾಗದಿಂದ ಎಲ್ಲ ಭಾಗವನ್ನು ನೋಡಬೇಕಾಗತ್ತೆ. ಇದು 10ನೇ ಭಾಗ. ಅಂದರೆ ಅಪೊಸ್ತಲನಾಗಿರುವಂಥ ಪೌಲನು ಕ್ರಿಸ್ತನನ್ನು ನಂಬದೇ ಮೊದಲು ಆತನ ಜೀವಿತ ಹೇಗೆ ಇತ್ತು, ನಂಬಿದ ನಂತರ ಯೇಸು ಕ್ರಿಸ್ತರನ್ನು ನಂಬಿದ ನಂತರ ಕ್ರಿಸ್ತನಿಗೋಸ್ಕರ ಯಾವ ರೀತಿ ಪ್ರಯಾಸ ಪಟ್ಟರು, ಯಾವ ರೀತಿ ಸೇವೆ ಮಾಡೋದಕ್ಕೆ ಸಿದ್ಧರಾದರು, ಆನಂತರ ಸಭೆಯನ್ನು ಸ್ಥಾಪನೆ ಮಾಡೋದಕ್ಕೆ, ಸಭೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ, ಸಭೆಯನ್ನು ಪ್ರೋತ್ಸಾಹ ಮಾಡೋದಕ್ಕೆ ಎಷ್ಟು ಪಟ್ಟಣಗಳನ್ನು ತಿರುಗಿ ಸೇವೆ ಮಾಡಿದ್ರು, ಇವೆಲ್ಲವೂ ಕೂಡ ನಮಗೆ ಅರ್ಥ ಆಗುತ್ತೆ. ಪ್ರಿಯರ ದೇವರ ಮಕ್ಕಳಿರ 21ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 1ನೇ ವಚನವನ್ನು ಒಂದು ಸಾರಿ ನೋಡೋಣ. 21ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಪ್ರಿಯರೇ, ನಾವು ಪ್ರಯಾಸದಿಂದ ಅವರನ್ನು ಬಿಟ್ಟು ಹಡಗನ್ನು ಹತ್ತಿದ ಮೇಲೆ ನೆಟ್ಟಗೆ ಹೋಗಿ ಕೋಸ್ ದ್ವೀಪಕ್ಕೆ ಸೇರಿದೆವು. ಇಲ್ಲಿ ಲೂಕನು ಹೇಳುವಂಥ ಮಾತು, ನಾವು ಪ್ರಯಾಸದಿಂದ ಅವರನ್ನು ಬಿಟ್ಟು ಹಡಗವನ್ನು ಹತ್ತಿದ ಮೇಲೆ ನೆಟ್ಟಗೆ ಹೋಗಿ ಕೋಸ್ ದ್ವೀಪಕ್ಕೆ ಸೇರಿದೆವು. ಅದಕ್ಕಿಂತ ಮುಂಚೆ ಪ್ರಿಯರಾದ ದೇವರ ಮಕ್ಕಳಿರ ಇವರು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿದ್ದಾರೆ? ಈ 3ನೇ ಪ್ರಯಾಣ. ಅಪೊಸ್ತಲನಾಗಿರುವಂಥ ಪೌಲನು 3ನೇ ಪ್ರಯಾಣ ಮಾಡ್ತಾ ಇದ್ದಾರೆ ಸುವಾರ್ತೆಗಾಗಿ. ಎಲ್ಲಿಂದ ಪ್ರಾರಂಭ ಮಾಡಿದ್ದಾರೆ ಅಂತ ನೋಡುವಾಗ ಅಂತಿಯೋಕ್ಯದಿಂದ ಪ್ರಾರಂಭ ಮಾಡಿದ್ದಾರೆ. ಅಪೊಸ್ತಲನಾಗಿರುವಂಥ ಪೌಲನು ಬರ್ನಬನು ಈ ಅಂತಿಯೋಕ್ಯ ಪಟ್ಟಣದಲ್ಲಿ ಸುವಾರ್ತೆ ಸಾರಿ ಆ ಪಟ್ಟಣದಲ್ಲಿ ಮೊಟ್ಟ ಮೊದಲು ಕ್ರೈಸ್ತರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಆ ಪಟ್ಟಣದಲ್ಲಿ ಬರ್ನಬನು ಪೌಲನು ಸುವಾರ್ತೆ ಮಾಡಿ ಸಭೆಯನ್ನು ಸ್ಥಾಪಿಸಿದ ನಂತರ ಅಂತಿಯೋಕ್ಯದಲ್ಲಿ ಇದ್ದಂಥ ಭಕ್ತರನ್ನು ಶಿಷ್ಯರನ್ನು ನೋಡಿ ಕ್ರೈಸ್ತರು ಎನ್ನುವಂಥ ಹೆಸರು ಬಂದಿರುತ್ತದೆ. ಅದು ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನವನ್ನು ನೋಡಿದ್ರೆ ಅರ್ಥ ಆಗುತ್ತೆ. ಒಂದು ಸಾರಿ ಆ ಮಾತನ್ನು, ಆ ವಚನವನ್ನು ನೋಡೋಣ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 26ನೇ ವಚನ. ಅಂತಿಯೋಕ್ಯಕ್ಕೆ ಕರೆದುಕೊಂಡು ಬಂದರು. ಆಮೇಲೆ ಅವರು ಪೂರ 1 ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು. ಅಂತಿಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಗಮನಿಸಬೇಕು, ಯೆರೂಸಲೇಮ್ ಪಟ್ಟಣದಲ್ಲಿ ಸುವಾರ್ತೆ ಪ್ರಾರಂಭವಾಗಿದೆ, ಸಭೆ ಪ್ರಾರಂಭವಾಗಿದೆ ರೀ. ಯೇಸು ಕ್ರಿಸ್ತರ ಸಭೆ ಯೆರೂಸಲೇಮ್ ಪಟ್ಟಣದಲ್ಲಿ ಅಪೊಸ್ತಲರ ಮೂಲಕ ಪ್ರಾರಂಭವಾಗುತ್ತೆ. ಆದರೆ ಕ್ರೈಸ್ತರು ಎಂದು ಎಲ್ಲಿ ಕರೆಯಲ್ಪಡ್ತಾ ಇದ್ದಾರೆ ಅಂತ ನೋಡುವಾಗ ಅಂತಿಯೋಕ್ಯದಲ್ಲಿ ಮೊದಲು ಕ್ರೈಸ್ತರು ಎನ್ನುವಂಥ ಹೆಸರು ಅಲ್ಲಿಂದ ಪ್ರಾರಂಭವಾಗಿದೆ. ಕ್ರೈಸ್ತರು ಶಿಷ್ಯರಿದ್ದಾರಲ್ವ, ಯೇಸು ಕ್ರಿಸ್ತರನ್ನು ನಂಬಿರುವಂಥ ಶಿಷ್ಯರಿಗೆ ಕ್ರೈಸ್ತರು ಎನ್ನುವಂಥ ಹೆಸರು ಅಲ್ಲಿಂದ ಬಂದಿದೆ. ಕ್ರೈಸ್ತರೆಂಬ ಹೆಸರು ಮೊದಲು ಬಂತು. ಎಲ್ಲಿ? ಅಂತಿಯೋಕ್ಯ ಪಟ್ಟಣದಲ್ಲಿ. ಈ ಅಂತಿಯೋಕ್ಯ ಪಟ್ಟಣದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಬರ್ನಬನು ಅಲ್ಲಿ ಪ್ರಾರಂಭ ಮಾಡಿರ್ತಾರೆ, ಸ್ಥಾಪನೆ ಮಾಡಿರ್ತಾರೆ. ಅವ್ರ ಮೂಲಕ ಆ ಸಭೆ ಅಭಿವೃದ್ಧಿಯಾಗುತ್ತೆ. ಆನಂತರ ಅಲ್ಲಿಂದನೇ ಸುವಾರ್ತೆ ಪ್ರಯಾಣಗೋಸ್ಕರ ಪ್ರಾರಂಭ ಮಾಡ್ತಾರೆ. ಸುವಾರ್ತೆಗೋಸ್ಕರ ಪ್ರಯಾಣ, ಅನೇಕ ಪಟ್ಟಣಗಳನ್ನು ತಿರುಗಿ ಸುವಾರ್ತೆ ಮಾಡಿ ಮತ್ತು ಸೀದಾ ಅದೇ ಪಟ್ಟಣಕ್ಕೆ ಹೋಗ್ತಾರೆ. ಪ್ರಿಯರೇ, ಅದು ಒಂದು ಪೌಲನಿಗೆ ಕೇಂದ್ರ ಸ್ಥಾನ. ಮೊದಲನೇ ಪ್ರಯಾಣ ಆಗಿರ್ಬೋದು, 2ನೇ ಪ್ರಯಾಣ ಆಗಿರ್ಬೋದು, 3ನೇ ಪ್ರಯಾಣ ಆಗಿರ್ಬೋದು,
ಅಂತ್ಯೋಕ್ಯ ಎನ್ನುವಂಥ ಪಟ್ಟಣದಿಂದ ಪ್ರಯಾಣ ಮಾಡಿ ಮತ್ತೆ ಅಲ್ಲಿಗೆ ಸೇರಿಕೊಳ್ತಾರೆ. ಮೂರನೇ ಪ್ರಯಾಣ ಮಾತ್ರ ಅಂತ್ಯೋಕ್ಯ ಪಟ್ಟಣದಿಂದ ಪ್ರಾರಂಭವಾಗ್ತಾರೆ, ಅಲ್ಲಿಂದ ಹೊರಡ್ತಾರೆ. ಆದರೆ ಕೊನೆಗೆ ಎಲ್ಲಿ ಮುಗಿಯುತ್ತೆ, ಅವರ ಪ್ರಯಾಣ ಎಲ್ಲಿ ಮುಗಿಯುತ್ತೆ ಎನ್ನುವಂಥದ್ದನ್ನು ಈ ದಿನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಏನ್ರಿ, ಅವರು ಅಂತ್ಯೋಕ್ಯದಿಂದ ಗಲಾತ್ಯ ಸೀಮೆಗೆ ಹೋಗ್ತಾರೆ. ಗಲಾತ್ಯ ಸೀಮೆಯಿಂದ ಎಫೆಸ ಪಟ್ಟಣಕ್ಕೆ ಬರ್ತಾರೆ. ಎಫೆಸ ಪಟ್ಟಣದಿಂದ ತ್ರೋವಕ್ಕೆ ಬರ್ತಾರೆ. ತ್ರೋವದಿಂದ ಮಕೆದೋನ್ಯಕ್ಕೆ ಬರ್ತಾರೆ. ಮಕೆದೋನ್ಯದಿಂದ ಅಕಾಯಕ್ಕೆ ಬರ್ತಾರೆ. ಅಕಾಯದಲ್ಲಿ ಕೊರಿಂಥ ಪಟ್ಟಣ ಇರುತ್ತೆ ನೋಡಿ, ಅಲ್ಲಿಗೆ ಬರ್ತಾರೆ. ಅಕಾಯ ಅಂದರೆ ಕೊರಿಂಥ ಪಟ್ಟಣದಿಂದ ಫಿಲಿಪ್ಪಕ್ಕೆ ಬರ್ತಾರೆ. ಫಿಲಿಪ್ಪದಿಂದ ಮತ್ತೆ ತ್ರೋವಕ್ಕೆ ಬರ್ತಾರೆ. ತ್ರೋವ ಎನ್ನುವಂಥ ಪಟ್ಟಣದಿಂದ ಅಸೋಸ್ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ. ಅಸೋಸ್ ಎಂಬುವಂಥ ಪಟ್ಟಣದಿಂದ ಮಿತೆಲೇನೆ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ. ಮಿತೆಲೇನೆ ಎನ್ನುವಂಥ ಪಟ್ಟಣದಿಂದ ಕಿಯೋಸ್ ಎಂಬುವಂಥ ಪಟ್ಟಣಕ್ಕೆ ಬರ್ತಾರೆ. ಕಿಯೋಸ್ ಎಂಬುವಂಥ ಪಟ್ಟಣದಿಂದ ಸಮೋಸ್ ಎಂಬುವಂಥ ಪಟ್ಟಣಕ್ಕೆ ಬರ್ತಾರೆ. ಸಮೋಸ್ ಎಂಬುವಂಥ ಪಟ್ಟಣದಿಂದ ಮಿಲೇತ್ಗೆ ಬರ್ತಾರೆ. ಮಿಲೇತ್, ಈ ಮಿಲೇತ್ ಎನ್ನುವಂಥ ಪಟ್ಟಣ ಎಫೆಸ ಪಟ್ಟಣದಕ್ಕಿಂತ ಏನ್ರಿ ಕೆಳಗಡೆ ಭಾಗದಲ್ಲಿ ಇರುತ್ತೆ. ಎಫೆಸ ಪಟ್ಟಣ ಉತ್ತರ ಭಾಗ, ಮಿಲೇತ್ ಎನ್ನುವಂಥ ಪಟ್ಟಣ ಪೂರ್ವ ಭಾಗಕ್ಕೆ ಇರುವಂಥದ್ದು. ಇಲ್ಲಿ ಬಂದು ಪ್ರಿಯರ ದೇವ್ರ ಮಕ್ಕಳಿರ ಅಪೋಸ್ತಲನಾಗಿರುವಂಥ ಪೌಲನು ಸಭೆ ಹಿರಿಯರನ್ನು ಕರೆ ಕಳಿಸ್ಕೊಳ್ತಾನೆ. ಸಭೆ ಹಿರಿಯರನ್ನು ಕರೆ ಕಳಿಸ್ಕೊಳ್ಳುವಂಥದ್ದು ಎಲ್ಲಿಂದ? ಮಿಲೇತ್ ಎನ್ನುವಂಥ ಪಟ್ಟಣದಿಂದ ಸಭೆ ಹಿರಿಯರನ್ನು ಕರೆ ಕಳಿಸಿ ಪೌಲನು ಯಾವ ರೀತಿ ಸಭೆಗೋಸ್ಕರ, ಆತ್ಮಗಳಿಗೋಸ್ಕರ ಕಷ್ಟಪಟ್ಟಿದ್ದಾನೋ ಅವೆಲ್ಲವನ್ನು ಕೂಡ ಬಿಡಿಸಿ 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 ಹೇಳ್ಕೊಂಡು ಬರ್ತಾನೆ. ನಾನು ಸುಮಾರು 3 ವರ್ಷ ತನಕ ಇಲ್ಲಿದ್ದೇನೆ. ಹಗಲು ರಾತ್ರಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದ್ದೇನೆ, ನಿಮ್ಮೆಲ್ಲರಿಗೋಸ್ಕರ ಕಷ್ಟಪಟ್ಟಿದ್ದೇನೆ. ನಾನು ನನ್ನ ಜೊತೆಯಲ್ಲಿದ್ದವರು ಎಲ್ಲರೂ ಕೂಡ ಕಷ್ಟಪಟ್ಟು ದುಡಿದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಿಮಗೆ ಭಾರವಾಗದೆ ಸುವಾರ್ತೆ ಮಾಡಿದ್ದೇವೆ. ದೇವರ ಪ್ರೀತಿಯನ್ನು ಸಾರಿದ್ದೇವೆ. ಯಾರಿಗೂ ನಾವು ಒಳಪಡಲಿಲ್ಲ. ಯಾರ ಮೂಲಕ ನಾವು ಏನೂ ತಗೊಂಡಿಲ್ಲ. ದೇವರ ಮಾತನ್ನು ಯಥಾರ್ಥವಾಗಿ ನಾವು ಸಾರಿದ್ದೀವಿ. ಯಾವುದು ಕೂಡ ಮರೆ ಮಾಡಿಲ್ಲ. ದೇವರ ಸಂಕಲ್ಪದಲ್ಲಿ ಒಂದನ್ನು ಮರೆ ಮಾಡಿಲ್ಲ. ಆದ್ದರಿಂದ ಹಿರಿಯರೇ, ಸಭೆ ಹಿರಿಯರೇ, ನೀವು ಸಭೆಗೆ ಅಧ್ಯಕ್ಷರಾಗಿದ್ದೀರಾ. ಈ ಸಭೆಯನ್ನು ನೀವು ಜಾಗ್ರತೆಯಿಂದ ನೋಡಿಕೊಳ್ಬೇಕು. ಇದು ದೇವರ ಸಭೆ, ದೇವರ ಮಕ್ಕಳಿದ್ದಾರಲ್ಲ, ದೇವರ ಸಭೆ. ಆದ್ದರಿಂದ ಇದು ತುಂಬ ಜಾಗ್ರತೆಯಿಂದ ನೀವು ಕಾಪಾಡಿಕೊಳ್ಬೇಕು. ಅಂದರೆ ಸಭೆಯ ಬಗ್ಗೆ, ಸಭೆ ಅಂದರೆ ಚರ್ಚು ಅಂದರೆ ಗೋಡೆಗಳಲ್ಲ, ಸಮಾಜ ಮಂದಿರವಲ್ಲ. ಚರ್ಚು ಅಂದರೆ ಸಭೆ ಅಂದರೆ ವಿಶ್ವಾಸಿಗಳು, ಸಭೆ ಅಂದರೆ ಭಕ್ತರು, ಆಲಯಗಳು. ಇವರು ದೇವರಿಗೆ ಬೇಕು. ಅವರೆಲ್ಲರೂ ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು, ಅವರಿಗೆ ಲಾಭ ಆಗಬೇಕು. ಆದ್ದರಿಂದ ಅವರನ್ನು ಕಾಯೋದಕ್ಕೆ ಹಿರಿಯರಾಗಿರುವಂಥ ನೀವಿದ್ದೀರಾ. ನೀವು ಜಾಗೃತಿಯಿಂದ ನೋಡ್ಕೊಳ್ಬೇಕು. ನಮ್ಮನ್ನು ಮಾದರಿಯಾಗಿಟ್ಕೊಳ್ಳಿ, ನಮ್ಮನ್ನು ಮಾದರಿಯಾಗಿಟ್ಕೊಳ್ಳಿ ಅಂತ ಹೇಳಿ ಅಪೊಸ್ತಲನಾಗಿರುವಂಥ ಪೌಲನು ಹೇಳುವಂಥ ಮಾತು. ನಿನ್ನೆ ಈ ವಿಷಯವನ್ನು ಪ್ರಿಯರಾದ ದೇವರ ಮಕ್ಕಳಿರ ನೋಡಿದ್ದೇವೆ. ಎಲ್ಲಿಂದ ಮಾತುಗಳು ಬರುತ್ತೆ ಅಂತ ನೋಡುವಾಗ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 17ನೇ ವಚನದಿಂದ 38ನೇ ವಚನದವರೆಗೆ ಈ ವಿಷಯಗಳು ಮಾತನಾಡ್ತಾನೆ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 17ನೇ ವಚನದಿಂದ 38ನೇ ವಚನದವರೆಗೆ ಈ ಸಂಗತಿಗಳನ್ನು ಕುರಿತು ಮಾತನಾಡಿ ಏನ್ರಿ ಮಿಲೇತಿನಿಂದ ಎಲ್ಲಿಗೆ ಹೋಗ್ತಾರಂತ ನೋಡುವಾಗ ಕೋಸ್ ದ್ವೀಪಕ್ಕೆ ಸೇರಿದೆವು ಅಂತಾರೆ. ಇನ್ನೊಂದು ವಿಷಯ ಗಮನಿಸಬೇಕು. ಈ ಯೆರೂಸಲೇಮ್ ಪಟ್ಟಣಕ್ಕೆ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಎಫೆಸ ಪಟ್ಟಣದಲ್ಲಿ ಹಿರಿಯರನ್ನ ಕರೆಸ್ತಾನೆ ನೋಡಿ. ಅಲ್ಲಿ ಇನ್ನೊಬ್ಬರನ್ನ ನೇಮಿಸಿರ್ತಾರೆ. ಯಾರನ್ನ ನೇಮಿಸಿರ್ತಾರೆ ಗೊತ್ತಾ? ತಿಮೋತಿಯನ್ನು ನೇಮಿಸಿ ಹೋಗಿರ್ತಾನೆ ಪ್ರಿಯರೇ. ಪೌಲನು ತಿಮೋತಿಯನ್ನು ಆ ಪಟ್ಟಣಕ್ಕೆ ಅಧ್ಯಕ್ಷನಾಗಿ ಇಲ್ಲ ಸೇವಕನಾಗಿ ನೇಮಿಸಿ ಹೋಗಿರ್ತಾನೆ. ಇವಾಗಲೂ ಕೂಡ ಯೆರೂಸಲೇಮ್ ಪಟ್ಟಣಕ್ಕೆ ಪ್ರಯಾಣ ಮಾಡ್ತಾರಲ್ವ, ಈ ಪ್ರಯಾಣ ಮಾಡುವಂಥ ಸಮಯದಲ್ಲಿ ತಿಮೋತಿ ಇರೋದಿಲ್ಲ. ಯಾರು ಇರ್ತಾರೆ ಅಂತ ನೋಡುವಾಗ ಲೂಕನು, ಇನ್ನು ಕೆಲವರು ಶಿಷ್ಯರು ಇರ್ತಾರೆ. ಓಕೆ, ಈಗ ಅಲ್ಲಿಂದ ಇಲ್ಲಿ ಮಿಲೇತು ಎನ್ನುವಂಥ ಪಟ್ಟಣದಿಂದ ಎಲ್ಲಿಗೆ ಬರ್ತಾರಂತ ನೋಡುವಾಗ ಕೋಸ್ ದ್ವೀಪಕ್ಕೆ ಸೇರಿದೆವು ಅಂತ ಹೇಳ್ತಾರೆ. ಅವ್ರ ಜೊತೆಗೆ ಲೂಕನು ಕೂಡ ಇದ್ದಾನೆ ಪ್ರಿಯರೇ. 21ನೇ ಅಧ್ಯಾಯ 1ನೇ ವಚನ 2ನೇ ವಚನ. ನಾವು ಪ್ರಯಾಸದಿಂದ
ಅವರನ್ನು ಬಿಟ್ಟು ಹಡಗವನ್ನು ಹತ್ತಿದ ಮೇಲೆ ನೆಟ್ಟಗೆ ಹೋಗಿ ಕೋಸ್ ದ್ವೀಪಕ್ಕೆ ಸೇರಿದೆವು. ಮರುದಿನ ರೋದಕ್ಕೆ ಹೋಗಿ ಅಲ್ಲಿಂದ ಪತರಕ್ಕೆ ಬಂದೆವು. ಅಲ್ಲಿ ಫೊಯಿನಿಕೆಗೆ ಹೋಗುವ ಹಡಗವನ್ನು ಹತ್ತಿ ಪ್ರಯಾಣವನ್ನು ಸಾಗಿಸಿದೆವು. ಮುಂದೆ ಕುಪ್ರ ದ್ವೀಪವನ್ನು ಕಂಡು ಅದನ್ನು ಎಡಗಡೆಗೆ ಬಿಟ್ಟು ಸಿರಿಯಾ ದೇಶದ ಕಡೆಗೆ ಸಾಗಿ ತೂರ್ ಪಟ್ಟಣಕ್ಕೆ ಬಂದು ಇಳಿದೆವು. ತೂರ್ ಪಟ್ಟಣಕ್ಕೆ ಬಂದು ಇಳಿದೆವು ಅಂತ ಹೇಳ್ತಾರೆ ಪ್ರೇರೆ. ಒಂದು ಸಾರಿ ಮ್ಯಾಪ್ ನೋಡೋಣ, ಗಮನಿಸಬೇಕು. ಪ್ರತಿಯೊಬ್ಬರು ಕೂಡ ವಚನಗಳನ್ನು ಬರ್ಕೊಳ್ಳಿ. ಆನಂತರ ಹೇಳುವಂಥ ಪ್ರತಿ ಮಾತುಗಳನ್ನು ಪರಿಶೋಧನೆ ಮಾಡಿ ತಿಳ್ಕೊಳ್ಳಿ. ಮ್ಯಾಪ್ ಕೂಡ ಗಮನಿಸಿರಿ ಪ್ರಿಯರೇ. ಮಿಲೇತಿ ಎನ್ನುವಂಥ ಪಟ್ಟಣದಿಂದ ಕೋಸ್ ದ್ವೀಪಕ್ಕೆ ಹೋದರು ಅಂತ. ಮಿಲೇತ್ ಪಟ್ಟಣದಿಂದ ಕೋಸ್ ದ್ವೀಪಕ್ಕೆ ಹೋದರು. ಅಲ್ಲಿಂದ ರೋದಕ್ಕೆ ಬಂದರು ಅಂತಿರು. ರೋದ ಎಲ್ಲಿದೆ ನೋಡಿ, ರೋದದಿಂದ ಫೊಯಿನಿಕೆಗೆ ಬಂದರು ಅಂತಿರುತ್ತೆ. ಪತರ, ರೋದಕ್ಕೆ ಬಂದರು. ರೋದದಿಂದ ಪತರ ಗಮನಿಸಬೇಕು ಪ್ರಿಯರ ದೇವ್ರ ಮಕ್ಕಳಿಗೆ. ಯಾಕೆಂದರೆ ಇವರು ಪ್ರಯಾಣ ಮಾಡಿದ್ದು 1 ದಿನ 2 ದಿನ ಎಲ್ಲ ಸುಮಾರು ವರ್ಷಗಳು ಪ್ರಯಾಣ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಅಲ್ಲಿಂದ ಫೊಯಿನಿಕೆಗೆ ಬಂದರು ಅಂತಿದೆ. ಫೊಯಿನಿಕೆ ಇಲ್ಲಿಂದ ತೂರು ಪಟ್ಟಣಕ್ಕೆ ಬರ್ತಾರೆ ಪ್ರೇರಿ. ಇಲ್ಲಿಂದ ಎಲ್ಲಿಗೆ ಬರ್ತಾರೆ ಗೊತ್ತಾ? ತೂರು. ಪ್ರಯಾಣವನ್ನು ಸಾಗಿಸಿದೆವು. ಮುಂದೆ ಕುಪ್ರ ದ್ವೀಪವನ್ನು ಕಂಡು ಅದನ್ನು ಎಡಗಡೆಗೆ ಬಿಟ್ಟು ಅದನ್ನು ಎಡಗಡೆಗೆ ಬಿಟ್ಟು ಸಿರಿಯಾ ದೇಶ ಕಡೆಗೆ ಸಾಗಿ ತೂರ್ ಪಟ್ಟಣಕ್ಕೆ ಬಂದು ಇಳಿದೆವು. ಅಲ್ಲಿ ತೂರ್ ಪಟ್ಟಣ ಅಂತ ಇರುತ್ತೆ ನೋಡಪ್ಪ. ತೂರ್ ಪಟ್ಟಣ ಕಾಣುತ್ತಾ? ತೂರು ಪಟ್ಟಣ ಆದ ಮೇಲೆ ಕೆಳಗಡೆ ಏನ್ರಿ ಕೈಸರೈ, ಆನಂತರ ಇನ್ನೂ ಕೆಳಗಡೆ ಬಂದರೆ ಪ್ಯಾಲೆಸ್ತೀನ್, ಅದ್ರ ಕೆಳಗಡೆ ಬಂದರೆ ಯೆರೂಸಲೇಮ್ ಪಟ್ಟಣ ಅಂತೇಳಿ. ಇವಾಗ ತೂರ್ ಪಟ್ಟಣಕ್ಕೆ ಬಂದಿದ್ದಾರೆ. ಈ ತೂರ್ ಪಟ್ಟಣದಲ್ಲಿ ಏನು ನಡೆಯುತ್ತೆ ಅಲ್ಲಿ ಕಾರ್ಯಕ್ರಮ ಅಂದರೆ 7 ದಿನ ಇರ್ತಾರೆ ಈ ತೂರ್ ಪಟ್ಟಣದಲ್ಲಿ. ಈ ತೂರ್ ಪಟ್ಟಣದಲ್ಲಿ 7 ದಿನ ಅಲ್ಲಿ ಇರ್ತಾರೆ. ಒಂದು ಸಾರಿ 3ನೇ ವಚನ ನೋಡಿ, 3ನೇ ವಚನ ಓದಿಮ್ಮ. 3ನೇ ವಚನ. ಮುಂದೆ ಕುಪ್ರ ದ್ವೀಪವನ್ನು ಕಂಡು ಅದನ್ನು ಎಡಗಡೆಗೆ ಬಿಟ್ಟು ಸಿರಿಯಾ ದೇಶದ ಕಡೆಗೆ ಸಾಗಿ ತೂರ್ ಪಟ್ಟಣಕ್ಕೆ ಬಂದು ಇಳಿದೆವು. ಯಾಕೆಂದರೆ ಅಲ್ಲಿ ಸರಕನ್ನು ಇಳಿಸಬೇಕಾಗಿತ್ತು. ಅಂದರೆ ಹಡಗದಲ್ಲಿ ಅನೇಕ ಸಾಮಾನುಗಳು, ವಸ್ತುಗಳು ಇರುತ್ತಲ್ಲ, ಅವೆಲ್ಲ ಕೂಡ ತೂರು ಪಟ್ಟಣದಲ್ಲಿ ಇಳಿಸಬೇಕಾಗಿತ್ತು ಅಂತ ಹೇಳ್ತಾರೆ. ಇಳಿಸಿದ ಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತ ನೋಡುವಾಗ, ಅಲ್ಲಿ ಶಿಷ್ಯರನ್ನು ಹುಡುಕಿ ಕಂಡು 7 ದಿವಸ ನಿಂತೆವು. ಅಲ್ಲಿ ಆ ತೂರು ಪಟ್ಟಣದಲ್ಲಿ ಹುಡುಕ್ತಾ ಇದ್ದಾರಂತೆ. ಯಾರಾದರೂ ಇದ್ದಾರಾ ಭಕ್ತರು, ಯಾರಾದರೂ ಇದ್ದಾರಂತ ಹುಡುಕಿದಾಗ ಶಿಷ್ಯರಿದ್ದಾರೆ ತೂರು ಪಟ್ಟಣದಲ್ಲಿ. ಶಿಷ್ಯರಂದರೆ ಕ್ರೈಸ್ತನನ್ನು ನಂಬಿರುವಂಥ ಕ್ರೈಸ್ತರು ಇದ್ದಾರೆ ಪ್ರಿಯರೇ. ಇವರು ಅಪೊಸ್ತಲರಾಗಿರುವಂಥ ಪೌಲನು, ಆನಂತರ ಲೂಕನು, ಇನ್ನು ಕೆಲವರು ಇರ್ತಾರೆ. ಅವರೆಲ್ಲರೂ ಸೇರಿ ಅಲ್ಲಿ ತೂರು ಪಟ್ಟಣಕ್ಕೆ ಇಳ್ಕೊಳ್ತಾರೆ. ಇಳ್ಕೊಂಡ ನಂತರ ಅಲ್ಲಿ ಯಾರಾದರೂ ಶಿಷ್ಯರಿದ್ದಾರಂತ ನೋಡಿದಾಗ ನೋಡಿ 4ನೇ ವಚನ. ಅಲ್ಲಿ ಶಿಷ್ಯರನ್ನು ಹುಡುಕಿ ಕಂಡು 7 ದಿವಸ ನಿಂತೆವು. ಅವರು ಆತ್ಮನ ಪ್ರೇರಣೆಯಿಂದ ಪೌಲನಿಗೆ, ನೀನು ಯೆರೂಸಲೇಮಿಗೆ ಕಾಲಿಡಬೇಡವೆಂದು ಹೇಳಿದರು. ಯಾರು ಹೇಳ್ತಾರೆ ಅಂತ ನೋಡುವಾಗ, ತೂರು ಪಟ್ಟಣದಲ್ಲಿ ಇದ್ದಂಥ ಶಿಷ್ಯರು ಅಂದರೆ ಕ್ರೈಸ್ತರು, ಯೇಸು ಕ್ರಿಸ್ತರು ನಂಬಿರುವಂಥ ಕ್ರೈಸ್ತರು. ಇವರು ಯಾಕೆ ಪೌಲನನ್ನು ಈ ಮಾತು ಹೇಳ್ತಾರೆ ಅಂತ ನೋಡುವಾಗ, ಅಂದರೆ ಆತ್ಮ ಪ್ರೇರಣೆಯಿಂದ ಪೌಲನೇ, ನೀನು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಬೇಡ ಅಂತ. ಯಾಕೆ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಬಾರ್ದು? ಯೆರೂಸಲೇಮ್ ಪಟ್ಟಣದಲ್ಲಿ ಹಿರಿ ಸಭೆಯವರಿದ್ದಾರೆ. ಯೆರೂಸಲೇಮ್ ಪಟ್ಟಣದಲ್ಲಿ ಯೆಹೂದ್ಯರಿದ್ದಾರೆ. ಅಂದರೆ ದೊಡ್ಡ ಗುಂಪು, ಯೆಹೂದ್ಯರ ದೊಡ್ಡ ಗುಂಪು, ದೊಡ್ಡ ಸ್ಥಾನ ಯೆರೂಸಲೇಮ್ ಪಟ್ಟಣದಲ್ಲಿ. ಯಾರಿಗೆ? ಯೆಹೂದ್ಯರ ಗುಂಪು. ಈ ಯೆಹೂದ್ಯರು ಯಾರ ಮೇಲೆ ಹಗೆ ಇಟ್ಕೊಂಡಿದ್ದಾರೆ ಅಂತ ನೋಡುವಾಗ, ಪೌಲನ ಮೇಲೆ. ಯಾಕೆ ಪೌಲನ ಮೇಲೆ ಹಗೆ ಇಟ್ಕೊಂಡಿದ್ದಾರೆ? ಯಾಕೆ ದ್ವೇಷ ಇಟ್ಕೊಂಡಿದ್ದಾರೆ ಯೆಹೂದ್ಯರು ಅಂತ ನೋಡುವಾಗ, ಪೌಲನು ಎಲ್ಲೋದ್ರೂ ಕೂಡ ಧರ್ಮಶಾಸ್ತ್ರವನ್ನು ಓದಿ ವಚನಗಳನ್ನು ತೋರಿಸಿ ಯೇಸು ಕ್ರಿಸ್ತರನ್ನು ಕುರಿತು ಪರಿಚಯ ಮಾಡ್ತಾರೆ. ಯೇಸು ಕ್ರಿಸ್ತರನ್ನು ಕುರಿತು ಪರಿಚಯ ಮಾಡಿದ್ರೆ ಒಳ್ಳೆಯದು ತಾನೆ. ಯೇಸು ಕ್ರಿಸ್ತರನ್ನು ಕುರಿತು ಪರಿಚಯ ಮಾಡಿದ್ರೆ ಒಳ್ಳೆಯದು ತಾನೆ, ಒಳ್ಳೆಯದು. ಆಗಿರುವಾಗ ಯೆಹೂದ್ಯರು ಯಾಕೆ ಪೌಲನ ಮೇಲೆ ದ್ವೇಷ ಮಾಡಿಕೊಳ್ತಾರೆ? ಯಾಕೆಂದರೆ ಯೆಹೂದ್ಯರು ಧರ್ಮಶಾಸ್ತ್ರವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಯೇಸು ಕ್ರಿಸ್ತರು ಬಂದರು, ಸುವಾರ್ತೆಯನ್ನು ಸಾರಿ ತನ್ನ ಜೀವಿತವನ್ನು ಮುಗಿಸ್ಕೊಂಡು ಹೋದರು. ಯೆಹೂದ್ಯರು ಇನ್ನೂ ನಂಬಿರಲ್ಲ.
ಆದರೆ ಕೆಲವರು ನಂಬಿದವರು ಭಕ್ತಿಯಿಂದ ನಡ್ಕೊಳ್ತಾ ಇರ್ತಾರೆ. ಯೆರೂಸಲೇಮ್ ಪಟ್ಟಣದಲ್ಲಿ ಕೂಡ, ಯೆರೂಸಲೇಮ್ ಪಟ್ಟಣದಲ್ಲಿ ಯೇಸು ಕ್ರಿಸ್ತರನ್ನು ನಂಬಿ ಅದೇ ಪ್ರಕಾರ ಧರ್ಮಶಾಸ್ತ್ರದಲ್ಲಿ ಕೆಲವು ಆಜ್ಞೆಗಳನ್ನು ಹಾಗೆ ಪಾಲಿಸ್ತಾ ಇರ್ತಾರೆ, ಅಡ್ಜಸ್ಟ್ಮೆಂಟಲ್ಲಿ ಇರ್ತಾರೆ. ಆದರೆ ಪೌಲನು ಮಾತ್ರ ಖಂಡಿತವಾಗಿ ಹೇಳ್ತಾನೆ, ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಇದು ನಿಜ. ಪೌಲನು ನೇರವಾಗಿ ಯಾರಿಗೂ ಭಯಪಡದೆ ಇದ್ದದ್ದು ಇದ್ದ ಹಾಗೆ ಯೆಹೂದ್ಯರ ಬಳಿಯಲ್ಲಿ ಸುನ್ನತಿ ಮಾಡಿಸ್ಕೋಬೇಕು. ಅನ್ಯರು ಯೆಹೂದ್ಯರಾದರೆ, ಯೆಹೂದ್ಯರ ಧರ್ಮವನ್ನು ಸ್ವೀಕರಿಸಿದರೆ ಸುನ್ನತಿ ಮಾಡಿಸ್ಕೋಬೇಕು, ಅವೆಲ್ಲ ಪದ್ಧತಿ ಇದೆ. ಆದರೆ ಸುವಾರ್ತೆ ಸಾರುವಾಗ, ಪೌಲನು ಸುವಾರ್ತೆ ಸಾರುವಾಗ ಸುನ್ನತಿ ಎನ್ನುವಂಥ ಅವಶ್ಯಕತೆ ಇಲ್ಲ ಅನ್ಯರಿಗೆ. ಅನ್ಯರು ಯಾರಾದರೂ ಯೇಸು ಕ್ರಿಸ್ತ ನಂಬಿದರೆ ಸುನ್ನತಿ ಮಾಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ದೇವರು ಯೆಹೂದ್ಯರಿಗೆ ಮಾತ್ರವಲ್ಲ, ಭೂಲೋಕದಲ್ಲಿದ್ದಂಥ ಸರ್ವ ಮಾನವರಿಗೆ ದೇವರು. ಯೆಹೂದ್ಯರಿಗೆ ಮಾತ್ರ ದೇವರಲ್ಲ, ಭೂಲೋಕದಲ್ಲಿ ಇದ್ದಂಥ ಸರ್ವ ಮಾನವರಿಗೆ ದೇವರು. ಆದ್ದರಿಂದ ಆ ದೇವರಿಗೆ ನಿಮ್ಮ ಹೃದಯಗಳು ಬೇಕು. ಆ ದೇವರಿಗೆ ಭಕ್ತಿಯಲ್ಲಿ ಜೀವಿಸಬೇಕು, ಭಯದಿಂದ ಜೀವಿಸಬೇಕು. ದೇವರಿಗೆ ಇಷ್ಟವಾದದ್ದು ಏನಂತ ನೋಡುವಾಗ ನೀವು ನಿಮ್ಮ ಹೃದಯ ಭೌತಿಕವಾದಂಥ ಆಚಾರಗಳು, ಪದ್ಧತಿಗಳು ಇವೆಲ್ಲ ಕೂಡ ತೆಗೆದುಹಾಕಿದ್ದಾನೆ. ಯೇಸು ಕ್ರಿಸ್ತರು ಬಂದ ನಂತರ ಅವೆಲ್ಲ ನೆರವೇರಿಸಿ ಅದನ್ನು ರದ್ದು ಮಾಡಿದ್ದಾನೆ. ಹೊಸ ಒಡಂಬಡಿಕೆಯನ್ನು ಕೊಟ್ಟಿದ್ದಾನೆ. ಈ ಹೊಸ ಒಡಂಬಡಿಕೆಯನ್ನು ನಂಬಲೇಬೇಕು, ಯೇಸು ಕ್ರಿಸ್ತರನ್ನು ಅಂಗೀಕರಿಸಲೇಬೇಕು ಅಂತ ಹೇಳಿ ಹಳೆ ಒಡಂಬಡಿಕೆಯಲ್ಲಿ ಇದ್ದಂಥ ಕೆಲವು ವಚನಗಳನ್ನು, ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ವಚನಗಳನ್ನು ತೋರಿಸಿ ಅನೇಕರನ್ನು ಕ್ರಿಸ್ತನ ಮಾರ್ಗದಲ್ಲಿ ತಿರುಗಿಸಿರ್ತಾನೆ. ಪ್ರಿಯರೇ, ಇದು ಯೆಹೂದ್ಯರಿಗೆ ಆಗುವುದಿಲ್ಲ. ಯಾಕೆಂದರೆ ಮೆಸ್ಸಯ್ಯ ಬರ್ತಾನೆ, ಮೆಸ್ಸಯ್ಯ ಇನ್ನೂ ಬಂದಿಲ್ಲ, ಬರ್ತಾರೆ. ಬಂದ ನಂತರ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಮೆಸ್ಸಯ್ಯ ಬರ್ತಾನೆ, ಬಂದ ನಂತರ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಎಂದು ಈ ಒಂದು ಭ್ರಮೆಯಲ್ಲಿದ್ದಾರೆ. ಆದರೆ ಬಂದಿರುವಂಥ ಮೆಸ್ಸಯ್ಯ ಯೇಸುನೇ, ಕ್ರಿಸ್ತನೇ ಬಂದಿದ್ದಾನೆ, ಶಿಲುಬೆ ಮರಣ ಹೊಂದಿದ್ದಾನೆ, ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಂದು ಎದ್ದು ಮಹಾಲೋಕಕ್ಕೆ, ಪರಲೋಕಕ್ಕೆ ಹೋಗಿದ್ದಾನೆ. ಆತನ ಮೂಲಕ ಹೊಸ ಒಡಂಬಡಿಕೆ ಬಂದಿದೆ, ಆತನ ಮೂಲಕ ಈ ಸುವಾರ್ತೆ ನಡೀತಾ ಇದೆ ಎನ್ನುವಂಥದ್ದನ್ನು ಅವರು ನಂಬುತ್ತಾ ಇಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಅದಕ್ಕೆ ಮೊದಲನೇ ಪ್ರಯಾಣ ಮಾಡ್ತಾರಲ್ವ ಪೌಲನು, ಮೊಟ್ಟ ಮೊದಲು ಯೆಹೂದ್ಯರು ಎಲ್ಲೆಲ್ಲಿದ್ದಾರೋ ಅಲ್ಲಿ ಹೋಗಿ ಸುವಾರ್ತೆ ಸಾರ್ತಾನೆ. ಆನಂತರ ಆ ಪಟ್ಟಣದಲ್ಲಿ ಅನ್ಯರಿದ್ದರೆ ಅನ್ಯರ ಬಳಿಯಲ್ಲಿ ಕೂಡ ಹೋಗ್ತಾನೆ. ಅನ್ಯರ ಬಳಿಯಲ್ಲಿ, ಯೆಹೂದ್ಯರ ಬಳಿಯಲ್ಲಿ ಅನ್ಯರಿಗೆ ಹೇಳಬೇಕಾದಂಥ ವಿಷಯಗಳನ್ನು ಅನ್ಯರಿಗೂ ಹೇಳ್ತಾನೆ, ಯೆಹೂದ್ಯರಿಗೆ ಹೇಳಬೇಕಾದಂಥ ಸಂಗತಿಗಳನ್ನು ಯೆಹೂದ್ಯರಿಗೆ ಹೇಳ್ತಾನೆ. ಯೆಹೂದ್ಯರಿಗೆ ಹೇಳಬೇಕಾದರೆ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡು ತೋರಿಸ್ತಾನೆ, ಅನ್ಯರಿಗೆ ಹೇಳಬೇಕಾದರೆ ಪ್ರಕೃತಿಯನ್ನು, ಜಗತ್ತನ್ನು ಆಧಾರ ಮಾಡಿಕೊಂಡು ದೇವರನ್ನು ಕುರಿತು ಪರಿಚಯ ಮಾಡ್ತಾನೆ. ಪರಿಚಯ ಮಾಡಿ ಅನೇಕ ಸ್ಥಳಗಳಲ್ಲಿ ಕ್ರಿಸ್ತನನ್ನು ಕುರಿತು ಉನ್ನತವಾಗಿ ತೋರಿಸ್ಕೊಡ್ತಾರೆ. ಅಂಥ ಪೌಲನ ಮೇಲೆ ಯೆಹೂದ್ಯರು ದ್ವೇಷ ಇಟ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಪೌಲನು ಧರ್ಮಶಾಸ್ತ್ರವನ್ನು ಕುರಿತು ಪದೇ ಪದೇ ಮಾತನಾಡಿ ಧರ್ಮಶಾಸ್ತ್ರ ರದ್ದಾಗಿದೆ, ಧರ್ಮಶಾಸ್ತ್ರ ಮುಗಿದೋಗಿದೆ, ಹೊಸ ಒಡಂಬಡಿಕೆಯನ್ನು ಪಾಲಿಸಬೇಕು ಅಂತ ಹೇಳಿ ಅನೇಕರ ಸ್ಥಳಗಳಲ್ಲಿ, ಅನೇಕರ ಬಳಿಯಲ್ಲಿ ಹೋಗಿ ಹೀಗೆ ಮಾತನಾಡ್ತಾ ಇದ್ದಾನಂತೇಳಿ ಪೌಲನ ಮೇಲೆ ಹಾಗೆ ಇಟ್ಕೊಂಡಿದ್ದಾರೆ. ಇವಾಗ ಯೆರೂಸಲೇಮ್ ಪಟ್ಟಣದಲ್ಲಿ ಏನ್ರಿ ಯೆಹೂದ್ಯರ ಗುಂಪು, ದೊಡ್ಡ ಗುಂಪು. ಯಾಕೆಂದರೆ ಯೆರೂಸಲೇಮ್ ಪಟ್ಟಣ ತಾನೇ ಕೇಂದ್ರ ಸ್ಥಾನ ಯೆಹೂದ್ಯರಿಗೆ ಆಗಿರುವುದರಿಂದ ಇವಾಗ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಯೆರೂಸಲೇಮ್ ಪಟ್ಟಣಕ್ಕೆ ಹೋಗುವಂಥ ಸಂಗತಿಯನ್ನು ತೂರ್ ಪಟ್ಟಣದಲ್ಲಿದ್ದಂಥ ಶಿಷ್ಯರು ಕೇಳಿದಾಗ ಪವಿತ್ರ ಆತ್ಮನ ಪ್ರೇರಣೆಯಿಂದ ಹೇಳುವಂಥ ಮಾತೇನು ಗೊತ್ತಾ? ಪೌಲನೇ, ಯೆರೂಸಲೇಮ್ ಪಟ್ಟಣಕ್ಕೆ ನೀನು ಹೋಗದೆ ಇರೋದೇ ಒಳ್ಳೆಯದು. ಪೌಲನು ಹೃದಯದಲ್ಲಿ ಫಿಕ್ಸ್ ಆದಮೇಲೆ ಹೀಗೆ ಕೆಲಸ ಮಾಡಬೇಕು, ಹೀಗೆ ಸುವಾರ್ತೆಗೆ ಹೋಗಬೇಕು, ಹೀಗೆ ಇಂಥ ಪಟ್ಟಣಕ್ಕೆ ಹೋಗಬೇಕು ಅಂದಾಗ ಖಂಡಿತವಾಗಿ ಆತನು ನಿಲ್ಲಲ್ಲ ರೀ. ಇನ್ನೊಂದು ವಿಷಯ, ಯೆರೂಸಲೇಮ್ ಪಟ್ಟಣಕ್ಕೆ ಯಾವುದು ಪಂಚಶತಮ ಹಬ್ಬ ಬರೋದಕ್ಕಿಂತ ಮುಂಚಿತವಾಗಿ ಯೆರೂಸಲೇಮ್ ಪಟ್ಟಣಕ್ಕೆ ಹೋಗಬೇಕು ಅಂತ ಇದೆ. ಪಂಚಶತಮ ಹಬ್ಬ ಬರೋದಕ್ಕಿಂತ ಮುಂಚಿತವಾಗಿ ಯಾಕೆ? ಪಂಚಶತಮ ಹಬ್ಬ ಬಂದರೆ ಟೋಟಲ್ ಪ್ರಪಂಚ ದೇಶದಲ್ಲಿ ಎಲ್ಲೆಲ್ಲಿ ಯೆಹೂದ್ಯರಿದ್ದಾರೋ ಆ ಯೆಹೂದ್ಯರು ಎಲ್ಲರೂ ಪಂಚಶತಮ ಹಬ್ಬ ದಿನದಂದು ಬರ್ತಾರೆ ಪ್ರಿಯರೇ, ಹಬ್ಬಕ್ಕೆ, ಯೆರೂಸಲೇಮ್ ಪಟ್ಟಣಕ್ಕೆ. ಇವಾಗ ಅಪೋಸ್ತಲರು
2ನೇ ಅಧ್ಯಾಯದಲ್ಲಿ ಪಂಚಾಶತಮ ಹಬ್ಬ ಬಂದಿರಲಾಗಿ ಸುವಾರ್ತೆ ಪ್ರಾರಂಭ ಮಾಡ್ತಾರೆ ನೋಡಿ. ಸುವಾರ್ತೆ ಅಪೊಸ್ತಲರು ಆವಾಗ ಭೂಲೋಕದಲ್ಲಿ ಇದ್ದಂಥ ಅಲ್ಲೆಲ್ಲೆಲ್ಲಿ ಚದುರಿ ಹೋಗಿರ್ತಾರೆ ನೋಡಿ, ವಲಸೆ ಹೋಗಿರ್ತಾರಲ್ವ, ಕೆಲಸದಗೋಸ್ಕರ ಉದ್ಯೋಗದಗೋಸ್ಕರ ವಲಸೆ ಹೋಗಿರ್ತಾರೆ ನೋಡಿ ಯೆಹೂದ್ಯರು. ಆ ಯೆಹೂದ್ಯರು ಎಲ್ಲರೂ ಕೂಡ ವರ್ಷಕ್ಕೆ ಒಂದು ಸಾರಿ ಯೆರೂಸಲೇಮ್ ಪಟ್ಟಣಕ್ಕೆ ಹಾಜರಾಗ್ತಾರೆ. ಯಾಕೆ? ಯೆರೂಸಲೇಮ್ ಪಟ್ಟಣದಲ್ಲಿ ದೊಡ್ಡ ಹಬ್ಬ, ಪಂಚಶತಮ ಹಬ್ಬ. ಈ ಹಬ್ಬಕ್ಕೆ ಎಲ್ಲರೂ ಬರ್ತಾರೆ. ಅಂದರೆ ಮೊದಲನೇ ಪ್ರಯಾಣದಲ್ಲಿ ಎಷ್ಟು ಮಂದಿಗೆ ಸುವಾರ್ತೆ ಹೇಳಿದ್ದಾನೋ, 2ನೇ ಪ್ರಯಾಣದಲ್ಲಿ ಎಷ್ಟು ಮಂದಿಗೆ ಸುವಾರ್ತೆ ಹೇಳಿದ್ದಾನೋ, 3ನೇ ಪ್ರಯಾಣದಲ್ಲಿ ಎಷ್ಟು ಮಂದಿಗೆ ಸುವಾರ್ತೆ ಹೇಳಿದ್ದಾನೋ ಅವರೆಲ್ಲರಲ್ಲಿಗೆ ಬರ್ತಾರೆ. ಅವರೆಲ್ಲರಿಗೆ ಮತ್ತೊಂದು ಸಾರಿ ಕ್ರಿಸ್ತನನ್ನು ಉನ್ನತವಾಗಿ ಪರಿಚಯ ಮಾಡಬೇಕು ಎನ್ನುವಂಥ ಉದ್ದೇಶ. ಆ ಸಂದರ್ಭದಲ್ಲಿ ಸಾಯ್ಬೋದು, ಕೊಂದಾಕಿದ್ರೂ ಪರವಾಗಿಲ್ಲ, ಇವರೆಲ್ಲರೂ ಒಮ್ಮೆಗೆ ಸಿಗ್ತಾರೆ. ಈ ಸಮಯದಲ್ಲಿ ನಾನು ಮಾತನಾಡಲೇಬೇಕು ಎನ್ನುವಂಥ ಉದ್ದೇಶ ನೋಡಿ ಪ್ರಿಯರ ದೇವ್ರ ಮಕ್ಕಳಿರ. ಪ್ರಾಣದ ಮೇಲೆ ಭಯ ಇಲ್ವಾ? ಜೀವಿತದ ಮೇಲೆ ಆಸೆ ತೆಗೆದುಕೊಂಡಿದ್ದಾನೆ. ನಾನು ದೇವ್ರಿಗೋಸ್ಕರ, ಕ್ರಿಸ್ತನಿಗೋಸ್ಕರ ಸಾಯೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾನೆ. ಆ ವಿಷಯ ಪೌಲನ್ ಕೂಡ ಗೊತ್ತಾ? ತೂರು ಪಟ್ಟಣದಲ್ಲಿ ಇದ್ದಂಥ ಶಿಷ್ಯರು ಹೇಳುವುದಕ್ಕಿಂತ ಮುಂಚೆ ಪೌಲನು ಹೇಳಿದ್ದನು ಹೇಳಿಲು ಒಂದು ಸಾರಿ ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 22ನೇ ವಚನವನ್ನು ನೋಡಿ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯ 22ನೇ ವಚನ. ಈಗೋ ನಾನು ಈಗ ಆತ್ಮ ನಿರ್ಬಂಧವುಳ್ಳವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ, ಅಲ್ಲಿ ನನಗೆ ಏನು ಸಂಭವಿಸುವುದು ನಾನು ಅರಿಯೇ. ನಿನಗೆ ಬೇಡಿಗಳು ಸಂಕಟಗಳು ಕಾದುಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲ ಪಟ್ಟಣಗಳಲ್ಲಿ ನನಗೆ ಖಂಡಿತವಾಗಿ ಹೇಳುತ್ತೇನೆ. ಇಷ್ಟು ಮಾತ್ರ ಬಲ್ಲೆನು, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ಪ್ರಾಣವನ್ನು ಉಳಿಸಿಕೊಳ್ಳುವಂಥದ್ದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. ನಾನು ಪ್ರಯಾಣ ಯಾಕೆ ಮಾಡಿದ್ದೀನಿ, ನಾನು ಸುವಾರ್ತೆ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಒಂದೇ ಉದ್ದೇಶ, ಯೇಸು ಕ್ರಿಸ್ತರನ್ನು ಕುರಿತು ಉನ್ನತವಾಗಿ ಪರಿಚಯ ಮಾಡಬೇಕು, ಎಲ್ಲರಿಗೂ ಅರ್ಥ ಮಾಡುವಂಥ ರೀತಿಯಲ್ಲಿ ಹೇಳಬೇಕು, ಎಲ್ಲರ ಆತ್ಮಗಳನ್ನು ನಾನು ಕಾಪಾಡಬೇಕು ಅಂತ. ಕ್ರಿಸ್ತನನ್ನು ನಂಬದೆ ಹೋದರೆ, ಕ್ರಿಸ್ತನನ್ನು ತಿಳಿಯದೆ ಹೋದರೆ, ಕ್ರಿಸ್ತನನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಇವರೆಲ್ಲರೂ ನರಕಕ್ಕೆ ಹೋಗ್ತಾರಲ್ವಾ? ಯಾಕೆಂದರೆ ತಂದೆಯಾದ ದೇವರು ಸಂಪೂರ್ಣವಾದಂಥ ಅಧಿಕಾರವನ್ನು ಯೇಸು ಕ್ರಿಸ್ತರಿಗೆ ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡ್ರೇ ಪರಲೋಕದಲ್ಲಿ ನಾನು ಅವರನ್ನು ಒಪ್ಪಿಕೊಳ್ತೀನಿ ಅಂತ ಹೇಳಿರುವಾಗ, ಇವಾಗ ಯೇಸು ಕ್ರಿಸ್ತರನ್ನು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು, ತಿಳ್ಕೊಂಡ ನಂತರ ಒಪ್ಪಿಕೊಂಡ ನಂತರ ದೀಕ್ಷಾಸ್ನಾನ ಪಡ್ಕೊಳ್ಬೇಕು, ದೀಕ್ಷಾಸ್ನಾನ ಪಡೆದುಕೊಂಡ ನಂತರ ಕೊನೆ ತನಕ ಭಕ್ತಿಯಿಂದ ಜೀವಿಸಬೇಕಾದ್ರೆ ತಿಳ್ಕೊಳ್ಬೇಕಾದ್ರೆ ಸುವಾರ್ತೆ ಹೋಗಬೇಕು. ಮತ್ತು ಸುವಾರ್ತೆ ಯಾರು ಹೇಳ್ತಾರೆ? ಜನರಿಗೆ ಭಯಪಟ್ಟು, ಅಧಿಕಾರಿಗಳಿಗೆ ಭಯಪಟ್ಟು, ಪ್ರಜೆಗಳಿಗೆ ಭಯಪಟ್ಟು ಮೌನವಾಗಿದ್ದರೆ ಅದು ಸರಿನಾ? ದೇವರ ಮಕ್ಕಳಾಗಿರುವಂಥ ಕ್ರೈಸ್ತರಾಗಿರುವಂಥ ನಾವು ವಾಕ್ಯಗಳನ್ನು ಕಲಿಬೇಕು. ಕಲಿತ ನಂತರ ಇದ್ದದ್ದು ಇದ್ದ ಹಾಗೆ ಸಾರಬೇಕು. ಕೆಲವರು ಏನು ಮಾಡಿದ್ದಾರೆ, ಅದಕ್ಕೆ ಪೌಲನು ಹೇಳ್ತಾನೆ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಬರುತ್ತೆ. ಅಂದರೆ ಸುಳ್ಳು ಬೋಧಕರು, ಸುಳ್ಳು ಸುವಾರ್ತಿಕರು ಬರ್ತಾರೆ. ಬಂದು ಏನು ಮಾಡ್ತಾರೆ, 1ನೇ ಶತಮಾನದಲ್ಲೇ ವ್ಯತ್ಯಾಸವಾದಂಥ ಬೋಧನೆ, ಭಿನ್ನವಾದಂಥ ಬೋಧನೆ. ಏನು ಭಿನ್ನವಾದಂಥ ಬೋಧನೆ ಅಂತ ನೋಡುವಾಗ ನೋಡಿ, ಪ್ರಪಂಚ ದೇಶದಲ್ಲಿ ಸುಮಾರು ಸಾವಿರಾನುಗಟ್ಟಲೆ ಸಭೆಗಳು. ಎಲ್ಲರೂ ಒಂದೇ ರೀತಿಯಲ್ಲಿ ಇರಬೇಕು ತಾನೆ? ಎಲ್ಲರಿಗೂ ದೇವರು ಒಬ್ಬರೇ ತಾನೆ? ಎಲ್ಲರಿಗೂ ಯೇಸು ಕ್ರಿಸ್ತರು ಪ್ರಭು ಆಗಿರುವಾಗ, ತಂದೆ ಆಗಿರುವಂಥ ದೇವರು ಒಬ್ಬನೇ ಆಗಿರುವಾಗ, ಪವಿತ್ರಾತ್ಮನು ಕೂಡ ಒಬ್ಬರೇ ಆಗಿರುವಾಗ, ವಾಕ್ಯಗಳು ಒಂದೇ ರೀತಿಯಲ್ಲಿ ಇರುವಾಗ ಇವನೊಂದು ರೀತಿಯಲ್ಲಿ ಬೋಧನೆ ಮಾಡ್ತಾರೆ, ಅವರೊಂದು ರೀತಿಯಲ್ಲಿ ಬೋಧನೆ ಮಾಡ್ತಾರೆ, ಇನ್ನೇನು ಟಚ್ ಅಂದರೆ ಕೆಲವು ಬೆಳೆಸ್ತಾ ಇರ್ತಾರೆ. ಆನಂತರ ಇನ್ನೊಬ್ಬನು ಬ್ಲೇಸರ್ ಇಟ್ಕೊಂಡು ಹೀಗೆ ಏನ್ರಿ ಎಲ್ಲರನ್ನ ಬೆಳೆಸ್ತಾ ಇರ್ತಾನೆ. ಇನ್ನೊಬ್ಬನ ಬೂಟ್ ಕಾಲಿಂದ ಏನ್ರಿ ಹೊಟ್ಟೆಯಲ್ಲಿ ಏನೋ ಸೈತಾನ ಇದೆ ಅಂತ ಹೇಳಿ ತುಳಿತಾನೆ. ಇನ್ನೊಬ್ಬನೇನು ದೆವ್ವಗಳನ್ನು ಬಿಡಿಸ್ತಾನಂತ ಹೇಳ್ತಾನೆ. ಮತ್ತೊಬ್ಬನು ಇನ್ನೊಂದು ರೀತಿಯಲ್ಲಿ ಬೋಧನೆ ಮಾಡ್ತಾನೆ. ಅಂದರೆ ದೇವರ ಜ್ಞಾನವನ್ನು ಇದ್ದದ್ದು ಇದ್ದ ಹಾಗೆ ಧೈರ್ಯದಿಂದ ಮಾತನಾಡೋರು ಬೇಕು ಈ ಸಮಾಜಕ್ಕೆ. ಇದ್ದದ್ದು ಇದ್ದ ಹಾಗೆ ಏನು ಮಾಡ್ತಾ ಇದ್ದೀವಿ ನಾವೆಲ್ಲರೂ? ಕೊನೆ ದಿನಗಳಲ್ಲಿದ್ದೇವೆ. ಯಾವಾಗ ಸತ್ತೋಗ್ತೀವೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ. ಈ ವಿಷಯ ನಮಗೆಲ್ಲರಿಗೂ ಗೊತ್ತಿದ್ದರೂ
ಆದರೂ ಕೂಡ ಮೌನವಾಗಿ ನಮ್ಮ ಹೊಟ್ಟೆಗೋಸ್ಕರ, ನಮ್ಮ ಸುಖದಗೋಸ್ಕರ, ನಮ್ಮ ದೇಹದಗೋಸ್ಕರ, ನಮ್ಮ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಗೋಸ್ಕರ 24 ಗಂಟೆ ಇಂಥ ಆಲೋಚನೆಯಲ್ಲಿ ನಾವಿದ್ದರೆ ಪರಲೋಕಕ್ಕೆ ನಾವು ಹೋಗ್ತೀವಾ? ನಾವು ಸೇವೆ ಮಾಡೋರಾ ಅಥವಾ ವ್ಯಾಪಾರ ಮಾಡೋರಾ? ದೇವರ ಸಭೆ ಎಂದು ಹೇಳಿಕೊಳ್ಳುವಂಥ ಕ್ರೈಸ್ತರ ಮಧ್ಯದಲ್ಲಿ ವ್ಯಾಪಾರ ನಡೀತಾ ಇದೆ. ಬಿಸ್ನೆಸ್, ಹಣದ ವ್ಯಾಪಾರ, ಎಣ್ಣೆ ವ್ಯಾಪಾರ, ಖರ್ಚಿಪ್ಪುಗಳ ವ್ಯಾಪಾರ. ಪ್ರಾರ್ಥನೆ ಮಾಡಿರುವಂಥ ಎಣ್ಣೆ ಅಂತಾನೆ ಒಬ್ಬ ಕಟಕ, ಪ್ರಾರ್ಥನೆ ಮಾಡಿರುವಂಥ ಖರ್ಚಿಪ್ ಅಂತಾನೆ ಇನ್ನೊಬ್ಬನು, ಪ್ರಾರ್ಥನೆ ಮಾಡಿರುವಂಥ ಉಪ್ಪು ಅಂತಾನೆ ಇನ್ನೊಬ್ಬನು, ಪ್ರಾರ್ಥನೆ ಮಾಡಿರುವಂಥ ಎಣ್ಣೆ ಅಂತಾನೆ ಮತ್ತೊಬ್ಬನು. ಇವರೆಲ್ಲರೂ ದೇವರ ವಾಕ್ಯವನ್ನು ಸಾರೋರ ಅಥವಾ ವ್ಯಾಪಾರ ಮಾಡೋರ? ಏನ್ರಿ ವ್ಯಾಪಾರ ಮಾಡೋರು? ವ್ಯಾಪಾರ ದೇವರ ಗ್ರಂಥವನ್ನು ಹಿಡಿದುಕೊಂಡು ವ್ಯಾಪಾರ ಮಾಡೋರು ಏನ್ರಿ? ಯೇಸು ಕ್ರಿಸ್ತರು ಹೇಳುವಂಥ ಮಾತೇನು ಗೊತ್ತಾ? ನೀವು ಉಚಿತವಾಗಿ ಹೊಂದಿದ್ದೀರಾ, ಉಚಿತವಾಗಿ ಸಾರಿರಿ, ಉಚಿತವಾಗಿ ಸಾರಿರಿ. ಇವಾಗ ನೋಡಿ ಪ್ರಿಯರ ದೇವ್ರ ಮಕ್ಕಳಿಗೆ ಎಲ್ಲ ಕೂಡ ಏನಾಗಿದೆ ಅಂತ ನೋಡುವಾಗ ಇವರೊಂದು ವ್ಯಾಪಾರ, ಅವರೊಂದು ವ್ಯಾಪಾರ, ಇವರೊಂದು ವ್ಯಾಪಾರ. ನೋವಾಗ್ತಾ ಇಲ್ವಾ? ಅರ್ಥ ಆಗ್ತಾ ಇಲ್ವಾ? ಮನೋನೇತ್ರಗಳು ಬೆಳಗ್ತಾ ಇಲ್ವಾ? ಪ್ರಪಂಚವನ್ನು ಉದ್ಧಾರ ಮಾಡೋರು ಯಾರು? ಕಾಪಾಡೋರು ಯಾರು? ಕುಲದಗೋಸ್ಕರ, ಜಾತಿಗೋಸ್ಕರ ಬಡ್ದಾಡಿಕೊಂಡು ಸಾಯ್ತಾ ಇದ್ದಾರೆ. ಆಸ್ತಿಗೋಸ್ಕರ, ಅಂತಸ್ತುಗೋಸ್ಕರ ಜಗಳ, ಗಲಾಟೆಗಳು ನೋಡ್ತಾ ಇದ್ದೇವೆ. ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ದೇಶದಗೋಸ್ಕರ ಯುದ್ಧಗಳು, ಭೂಮಿಗೋಸ್ಕರ ಯುದ್ಧಗಳು, ಜಾತಿಗೋಸ್ಕರ ಕಾದಾಟಗಳು. ಇವೆಲ್ಲ ಇರುವಾಗ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರಾಗಿರುವಂಥ ನಾವು ಏನಯ್ಯ ಮಾಡ್ತಾ ಇದ್ದೀವಿ? ಏನಮ್ಮ ಮಾಡ್ತಾ ಇದ್ದೀವಿ? ನಮ್ಮ ಆಲೋಚನೆಗಳೇನು? ನಮ್ಮ ಪ್ರಾರ್ಥನೆಗಳೇನು? ನಮ್ಮ ವಿಜ್ಞಾಪನೆಗಳೇನು? ನಮ್ಮ ಕಣ್ಣೀರು ಏನು? ಯಾರಿಗೋಸ್ಕರ ಪ್ರಾರ್ಥನೆ, ಯಾರಿಗೋಸ್ಕರ ವಿಜ್ಞಾಪನೆ, ಯಾರಿಗೋಸ್ಕರ ಕಣ್ಣೀರು, ಯಾರಿಗೋಸ್ಕರ ನಮ್ಮ ವೇದನೆ, ಯಾರಿಗೋಸ್ಕರ? ಇನ್ನೊಂದು ಆತ್ಮನ್ನು ಕಾಪಾಡೋದಕ್ಕೋಸ್ಕರ ಏನಾದರೂ ಇದೆಯಾ? ಪೌಲನು ಹೇಳುವಂಥ ಮಾತು ನೋಡುವಾಗ ದುಃಖ ಆಗುತ್ತೆ ರೀ. 20ನೇ ಅಧ್ಯಾಯ 28ನೇ ವಚನ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪಾಲಿಸುವುದಕ್ಕಾಗಿ ಪವಿತ್ರ ಆತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರನ್ನಾಗಿಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವೆಂದು ನಾನು ಬಲ್ಲೆನು, ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಯನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳುಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೆನು. ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರ್ರಿ. ನಾನು ಕಣ್ಣೀರು ಸುರಿಸಿದ್ದೀನಿ. ಪ್ರಾರ್ಥನೆ, ಕಾಣಿಕೆಗೋಸ್ಕರ ನಾನು ಪ್ರಾರ್ಥನೆ ಮಾಡಿಲ್ಲಯ್ಯ. ನನಗೇನೋ ಬೇಕು ಅಂತ ನಾನು ಕೇಳಿಕೊಂಡಿಲ್ಲ. ನಿಮ್ಮಲ್ಲಿ ನನಗೇನೋ ಬೇಕು ಅಂತ ಕೇಳಿಕೊಂಡಿಲ್ಲ. ಸಂಪಾದನೆಗೋಸ್ಕರ ನಾನು ಕೇಳಿಕೊಂಡಿಲ್ಲ. ನಿಮ್ಮ ಆತ್ಮಗಳು ಶುದ್ಧವಾಗಬೇಕು, ವಾಕ್ಯದ ಪ್ರಕಾರ ಬದುಕಬೇಕು, ದೇವರು ಇಷ್ಟಪಡುವಂಥ ರೀತಿಯಲ್ಲಿ ಬದುಕಬೇಕು. ಯಾಕೆಂದರೆ ದೇವರು ಅಂದರೆ ಯೇಸು ಕ್ರಿಸ್ತರು ಸ್ವರಕ್ತ, ತನ್ನ ಸ್ವರಕ್ತದಿಂದ ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ಯೇಸು ಕ್ರಿಸ್ತರು ತನ್ನ ರಕ್ತವನ್ನು ಸುರಿಸಿ ಕೊಂಡುಕೊಂಡಿದ್ದಾನೆ. ಕೆಲವರಿಗೆ ದುಷ್ಟರಿಗೆ ಅರ್ಥ ಆಗಲ್ಲ. ಕೆಲವರು ದುಷ್ಟರು ಇದ್ದಾರೆ, ಅರ್ಥ ಆಗಲ್ಲ. ಯೇಸು ಕ್ರಿಸ್ತ ರಕ್ತ ಅಂತೆ ಕೊಂಡುಕೊಂಡಿದ್ದಾನಂತೆ ಈ ರೀತಿ ಅಪಹಾಸ್ಯ ಮಾಡುವಂಥ ಕ್ರೂರ ಜನರು ಈ ಸಮಾಜದಲ್ಲಿದ್ದಾರೆ. ಏನು ಗೊತ್ತಾಗುತ್ತೆ? ಪಾಪ ಅಂದರೆ ಗೊತ್ತಿಲ್ಲ, ದೇವರಂದರೆ ಗೊತ್ತಿಲ್ಲ, ಪ್ರಾರ್ಥನೆ ಅಂದರೆ ಗೊತ್ತಿಲ್ಲ, ಕುಲ ಮತ ಜಾತಿ ಅದು ಒದ್ದಾಡ್ತಾ ಇದ್ದಾರೆ. ನಾವೆಲ್ಲರೂ ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು ಎಂದು ಯಾರು ಹೇಳ್ತಾರೆ? ಹೇಳಿದರೆ ಕೇಳೋರು ಯಾರಿದ್ದಾರೆ? ನಮ್ಮದೊಂದು ಗುಂಪು ನಾನು ಶ್ರೇಷ್ಠ, ನನ್ನ ಗುಂಪಿಗೆ ನಾನೇ ಶ್ರೇಷ್ಠ. ಅದು ಹೋಗಬೇಕು. ಮೊದಲನೇದಾಗಿ
ನಿನ್ನ ಗುಂಪಿಗೆ ಏನು ಶ್ರೇಷ್ಠ? ನೀನು ನಿನ್ನ ಗುಂಪಿನಲ್ಲಿ ಏನಾದರೂ ಜೀವ ಕೊಟ್ಟಿದೆಯಾ, ಪ್ರಾಣ ಕೊಟ್ಟಿದೆಯಾ, ನೀರು ತರಿಸ್ತಾ ಇದೆಯಾ, ಗಾಳಿ ತರಿಸ್ತಾ ಇದೆಯಾ ನಿನ್ನ ಗುಂಪಿಗೋಸ್ಕರ? ನಿನ್ನ ಜಾತಿಗೋಸ್ಕರ ನೀನೇನಾದರೂ ನೀರು ಸುರಿಸ್ತಾ ಇದೆಯಾ? ನಿನ್ನ ಜಾತಿಗೋಸ್ಕರ ಗಾಳಿ ತರಿಸ್ತಾ ಇದೆಯಾ? ಏನು ತರಿಸ್ತಾ ಇದೆಯಾ ನೀನು? ಏನು ಮಾಡ್ತಾ ಇದೆಯಾ ನೀನು? ಗಲಾಟೆಗಳನ್ನು ಗಲಾಟೆಗಳು ಬಿಟ್ಟರೆ ಏನಯ್ಯ ನೀನು ಮಾಡ್ತಾ ಇದೆಯಾ? ಸಮಾಜವನ್ನು ಕಾಪಾಡ್ತಾ ಇದೆಯಾ ಅಥವಾ ಸಮಾಜವನ್ನು ರೊಚ್ಚಿಗೆಬ್ಬಿಸ್ತಾ ಇದೆಯಾ? ರೊಚ್ಚಿಗೆಬ್ಬಿಸ್ತಾ ಇದ್ದಾರೆ. ಮನುಷ್ಯರ ಮಧ್ಯದಲ್ಲಿ, ಸಮಾಜದ ಮಧ್ಯದಲ್ಲಿ ರೊಚ್ಚಿಗೆ ಎಬ್ಬಿಸೋರಿದ್ದಾರೆ, ಕ್ರೂರರು. ಸಮಾಧಾನ ಪಡಿಸೋರಿಲ್ಲ. ಸಮಾಧಾನ ಪಡಿಸುವಂಥ ಕೆಲವರು ನಾಯಕರಿದ್ದರೆ ಅವರನ್ನು ಕೂಡ ರೇಗಿಸಿ ಈ ಕುಲ ಜಾತಿ ಎನ್ನುವಂಥ ಹುಚ್ಚಿದೆ ನೋಡಿ. ಇವರು ಎಲ್ಲಿ ನೋಡಿದ್ರು ಗಲಾಟೆಗಳೇ. 1ನೇ ಶತಮಾನದಲ್ಲೂ ಕೂಡ ಅದೇ ರೋಗ ಯೆಹೂದ್ಯರ ಬಳಿಯಲ್ಲಿ. ದೇವರ ಜ್ಞಾನವನ್ನು ಸಾರಿದಾಗ, ದೇವರ ಪ್ರೀತಿಯನ್ನು ಸಾರಿದಾಗ ಅರ್ಥ ಮಾಡಿಕೊಳ್ಳೋದು ಬಿಟ್ಟು ಕುತಂತ್ರನ, ಮೋಸನ. ಹೌದು ಪ್ರಿಯರೇ, ಸಭೆಯನ್ನು ಕುರಿತು ಚಿಂತೆ ಇದೆಯಂತೆ ಅಪೊಸ್ತಲನಿಗೆ. ಮತ್ತು ನಮ್ಮ ಚಿಂತೆ ಏನಿದೆ? ಯಾರು ಹೋದ್ರು ನಮಗೆ ಯಾಕೆ, ಯಾರು ಬಂದರೂ ನಮಗೆ ಯಾಕೆ? ನಾನು, ನನ್ನ ಕುಟುಂಬ, ನನ್ನ ಹೊಟ್ಟೆ, ನನ್ನ ಸಂಬಂಧ ಏನಿದ್ರೂ ಸುಖವಾಗಿದ್ದರೆ ಸಾಕು. ಅದೇ ಇದೆ. 21ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 4ನೇ ವಚನ. ಅಲ್ಲಿ ಶಿಷ್ಯರನ್ನು ಹುಡುಕಿ ಕಂಡು 7 ದಿವಸ ನಿಂತೆವು. ಅವರು ಆತ್ಮನ ಪ್ರೇರಣೆಯಿಂದ ಪೌಲನಿಗೆ, ನೀನು ಯೆರೂಸಲೇಮಿಗೆ ಕಾಲಿಡಬೇಡವೆಂದು ಹೇಳಿದರು. ಆ ದಿವಸಗಳನ್ನು ತೀರಿಸಿಕೊಂಡು ನಾವು ಹೊರಡುವಾಗ ಅವರೆಲ್ಲರೂ ಹೆಂಡರು ಮಕ್ಕಳು ಸಹಿತವಾಗಿ ಬಂದು ನಮ್ಮನ್ನು ಊರು ಹೊರಕ್ಕೆ ಕಳಿಸಿದರು. ನಾವು ಸಮುದ್ರ ತೀರದಲ್ಲಿ ಮೊಣಕಾಲು ಊರಿಕೊಂಡು ಪ್ರಾರ್ಥನೆ ಮಾಡಿ ಒಬ್ಬರಿಗೊಬ್ಬರು ವಂದನೆ ಮಾಡಿ ಹಡಗವನ್ನು ಹತ್ತಿದೆವು. ಅವರು ಹಿಂತಿರುಗಿ ತಮ್ಮ ಮನೆಗಳಿಗೆ ಹೋದರು. ಪೌಲನು ಆತ್ಮದ ವಿಷಯದ ಮಹಾಜ್ಞಾನವನ್ನು ಕುರಿತು ಹೇಳಿದ್ದಾನೆ. ಪೌಲನ ಜ್ಞಾನ ಹೇಗಿದೆ ಅಂತ ನೋಡುವಾಗ ಆತ್ಮದ ಬಗ್ಗೆ ಅದ್ಭುತವಾಗಿ ಪರಿಚಯ ಮಾಡಿದ್ದಾನೆ. ಪ್ರಿಯರ ದೇವರ ಮಕ್ಕಳಿರ, ಅನ್ಯರು ಅರ್ಥ ಆಗುವಂಥ ರೀತಿಯಲ್ಲಿ ಬೋಧನೆ ಮಾಡಿದ್ದಾನೆ. ಯೆಹೂದ್ಯರು ಕೂಡ ಯೆಹೂದ್ಯರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಬೋಧನೆ ಮಾಡಿದ್ದಾನೆ. ಗ್ರೀಕರಿಗೂ ಎಲ್ಲ ರೀತಿಯಲ್ಲಿದ್ದಾರೆ. ಜ್ಞಾನಿಗಳು ಇದ್ದಾರೆ, ತತ್ವಜ್ಞಾನಿಗಳು ಇದ್ದಾರೆ, ಆನಂತರ ವಿಗ್ರಹ ಆರಾಧಿಕರಿದ್ದಾರೆ. ಮಾಟ ಮಂತ್ರ ಮಾಡುವಂಥ ದೊಡ್ಡದೊಂದು ಶಾಲೆ ಇದೆ ರೀ. ಮಾಟ ಮಂತ್ರ ಮಾಡುವಂಥ ಒಂದು ವಿದ್ಯಾಲಯ ಇದೆ ರೀ. ಆ ವಿದ್ಯಾಲಯದಲ್ಲಿ ಎಷ್ಟೋ ಮಂದಿ ವಿದ್ಯೆಯನ್ನು ಕಲಿಸೋರಿದ್ದಾರೆ ಪ್ರಿಯರೇ. ಈ ಮಾಟ ಮಂತ್ರಗಳನ್ನು ಅಂಥವರು ತಿಳಿದುಕೊಂಡು ಈ ಮಾಟ ಮಂತ್ರದಲ್ಲಿ ಏನು ಇಲ್ಲ ಅಂತ ನಾವೆಲ್ಲ ಮೋಸ ಮಾಡ್ತಾ ಇದ್ದೀವಿ ಅಂತ ತಿಳಿದುಕೊಂಡು ಆ ಪುಸ್ತಕಗಳನ್ನು ಸುಟ್ಟಾಕಿದ್ದಾರಂದರೆ ಪೌಲನು ಮಾಡಿರುವಂಥ ಸುವಾರ್ತೆ ಹೇಗಿದೆಯೋ ನೀವು ಯೋಚನೆ ಮಾಡಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಪೌಲನು ಮಾಡಿರುವಂಥ ಸುವಾರ್ತೆ ವಿದ್ಯಾಲಯ. ಯಾವ ವಿದ್ಯಾಲಯ? ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಂಥ ವಿದ್ಯಾಲಯ. ಆ ವಿದ್ಯಾಲಯದಲ್ಲಿದ್ದಂಥ ಪುಸ್ತಕಗಳೆಲ್ಲ ಕೂಡ ತಂದು ಪ್ರಜೆಗಳ ಮಧ್ಯದಲ್ಲಿ ಸುಟ್ಟು ಬೂದಿ ಮಾಡ್ತಾರೆ ಪ್ರಿಯರಾದ ದೇವರ ಮಕ್ಕಳಿರ. ಎಷ್ಟು ಅದ್ಭುತವಾದಂಥ ಕಾರ್ಯಕ್ರಮ ಪೌಲನು ಮಾಡಿರುವಂಥದ್ದು, ಪೌಲನ ಮೂಲಕ ದೇವರು ಮಾಡಿಸಿರುವಂಥದ್ದು. ಎಷ್ಟೋ ಮಂದಿ ಕತ್ತಲೆಯ ಸಾಮ್ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ ಸೇರಿದ್ದಾರೆ. ಅಂಧಕಾರದ ದೊರೆತನದಿಂದ ಬೆಳಕಿಗೆ ಬಂದಿದ್ದಾರೆ, ದೇವರ ರಾಜ್ಯಕ್ಕೆ ಬಂದಿದ್ದಾರೆ, ಕ್ರಿಸ್ತನ ಸಭೆಯಲ್ಲಿ ಸೇರಿಸಲ್ಪಟ್ಟಿದ್ದಾರೆ 1ನೇ ಶತಮಾನದಲ್ಲಿ. ಎಲ್ಲೆಲ್ಲಿ? ಅಂತಿಯೋಕ್ಯದಲ್ಲಿ, ಗಲಾತ್ಯದಲ್ಲಿ, ಎಫೆಸದಲ್ಲಿ, ತ್ರೋವದಲ್ಲಿ, ಮಕೆದೋನ್ಯದಲ್ಲಿ, ಅಕಾಯದಲ್ಲಿ, ಫಿಲಿಪ್ಪದಲ್ಲಿ, ತ್ರೋವದಲ್ಲಿ, ಅಸೋಸಿನಲ್ಲಿ, ಮಿಲೇತಿನಲ್ಲಿ, ಅನೇಕ ದೇಶಗಳಲ್ಲಿ ಎಷ್ಟೋ ಆತ್ಮಗಳನ್ನು ಕತ್ತಲೆಯಲ್ಲಿ ಇದ್ದಂಥ ಆತ್ಮಗಳನ್ನು ತಪ್ಪಿಸಿ ಬೆಳಕಿನ ಮಾರ್ಗದಲ್ಲಿ ಸೇರಿಸಿದ್ದಾನೆ, ಕ್ರಿಸ್ತನ ಮಾರ್ಗದಲ್ಲಿ ಸೇರಿಸಿದ್ದಾನೆ. ಒಂದೇ ಒಂದು ರೂಪಾಯಿಗೆ ಕೆಲಸ ಮಾಡಿಲ್ಲ ಆತನು. 1 ರೂಪಾಯಿಗೆ, ಯಾರಲ್ಲಿ ಕೂಡ 1 ರೂಪಾಯಿ ಕೂಡ ನಾನು ಆಶಿಸಿಲ್ಲ. ಇವಾಗ ಹಣ ಅಂತ ಸಾಯ್ತೀವಿ. ಹಣ ಕೊಡಬೇಕು.
ಅರ್ಥ ಆಗಲ್ವಾ? ದುಡ್ಡೇ ಸರ್ವಸ್ವ ನಿನಗೆ? ಭೂಮಿ ಸರ್ವಸ್ವನ ನಿನಗೆ? ಆತ್ಮದ ಬಗ್ಗೆ ಚಿಂತೆ ಇಲ್ವಾ? ಆತ್ಮದ ಬಗ್ಗೆ ಜ್ಞಾನ ಇಲ್ವಾ? ಆತ್ಮದ ಬಗ್ಗೆ ಯೋಚನೆ ಮಾಡಲ್ವಾ? ಏನು ಕಲ್ತ್ಕೊಂಡಿದೀಯಾ? ಏನು ಕಲಿಸ್ತಾ ಇದೀಯಾ ಸಮಾಜಕ್ಕೆ? ಏನಯ್ಯ ನೀನು ಸಮಾಜಕ್ಕೆ ಕಲಿಸ್ತಾ ಇದ್ದೀಯಾ? ತಪ್ಪು ಮಾಡ್ತಾ ಇದ್ದೀವಿ, ತಪ್ಪು ಮಾಡ್ತಾ ಇದ್ದಾರೆ ಕೆಲವರು. ಆತ್ಮಗಳನ್ನು ಕಾಪಾಡುವಂಥ ಜವಾಬ್ದಾರಿ ಪಡ್ಕೊಂಡಿರುವಂಥ ನೀನು ಹಣದಗೋಸ್ಕರ, ಅಧಿಕಾರದಗೋಸ್ಕರ, ಆಸ್ತಿಗೋಸ್ಕರ ಕಕೃತಿ ಪಟ್ಟಿದ್ದಿ ಅಂದರೆ ನಿನ್ನಗೋಸ್ಕರ ಬೆಂಕಿಯ ಕೊಂಡ ಸಿದ್ಧವಾಗಿದೆ ಎನ್ನುವಂಥದ್ದು ಮರಿಬಾರ್ದು. ಕೊಟ್ಟರೆ ತಗೋ, ಹೊಟ್ಟೆ ತುಂಬ ಊಟ ಮಾಡು. ದುಷ್ಟ ಆಲೋಚನೆಗೆ ಹೋಗಬೇಡ. ದರಿದ್ರ ಅದು. ಪೌಲನ ಇತಿಹಾಸ, ಅಪೊಸ್ತಲರ ಇತಿಹಾಸ, ಸ್ಟೆಫೆನನ ಇತಿಹಾಸ, ಭಕ್ತರ ಇತಿಹಾಸ ಅರ್ಥ ಆಗ್ತಾ ಇಲ್ವಾ? ಓದಿಲ್ವಾ? ಓದಬೇಕು ಪ್ರತಿಯೊಬ್ಬರು ಕೂಡ. ಈ ಲೋಕದಲ್ಲಿ ಗೋಳಾಡ್ತಾ ಇರ್ತಾರೆ, ಉದ್ಯೋಗವಿಲ್ಲವೆಂದು, ಹಣವಿಲ್ಲವೆಂದು, ಸಂಪಾದನೆ ಇಲ್ಲವೆಂದು. ಕಷ್ಟಪಡು, ಊಟ ಮಾಡು. ದೇವರು ನಮ್ಮ ತಂದೆ, ಎತ್ತ ತಂದೆ. ಆತನ ಮನಸ್ಸು ಗೊತ್ತಾ ನಿನಗೆ? ಯಾರು ಕೈ ಬಿಟ್ಟರೆ ಮಗನೇ ನಾನು ನಿನ್ನನ್ನು ಕೈ ಬಿಡಲ್ಲ ಎನ್ನುವಂಥ ಮಾತು ಅರ್ಥ ಆಗಿಲ್ವಾ? ಎತ್ತ ತಾಯಿ ಮರ್ತರು ನಾನು ಮರೆಯಲ್ಲ ಮಗನೇ, ಮಗಳೇ. ಮರ್ತೋಗ್ತೀಯಾ? ಕೇಳಲ್ವಾ? ತಿಳ್ಕೊಳ್ಳಲ್ವಾ? ದೇವರ ಮನಸ್ಸನ್ನು ಯಾರೇ ಅರ್ಥ ಮಾಡ್ಕೊಂಡಿದ್ದಾರೆ? ಸುಮ್ಮನೆ ವಾಕ್ಯನ ಇಟ್ಕೊಂಡು ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರ ತುಂಬ ಜನ ಪ್ರಾರ್ಥನೆ ಕೂಡ ಮಾಡೋದಿಲ್ಲ ರೀ. ನಮ್ಮವ್ರು ಕೂಡ ಹೆಂಗೆ ತಯಾರಾಗ್ಬಿಟ್ಟಿದ್ದಾರೆ ಅಂದರೆ ಜ್ಞಾನ ಇದ್ರೆ ಸಾಕು, ಮತ್ತು ಪ್ರಾರ್ಥನೆ ಅವಶ್ಯಕತೆ ಇಲ್ಲ. ಒಬ್ಬ ಸೇವಕನು ಬಂದು 10 ವರ್ಷ ಇಲ್ಲಾಂದ್ರೆ 15 ವರ್ಷ ತನಕ ನಾನು ಪ್ರಾರ್ಥನೆ ಮಾಡಿದರೆ ಮುಗಿದೋಯ್ತು, ಯಾರು ಪ್ರಾರ್ಥನೆ ಮಾಡಬಾರ್ದು, ಅವಶ್ಯಕತೆ ಇಲ್ಲ. ನಾನು ಮಾಡಿದ್ದೀನಲ್ಲ, ನೀವು ಮಾಡಿಕೊಳ್ಳುವಂಥ ಅವಶ್ಯಕತೆ ಏನೂ ಇಲ್ಲ ಅಂತಾನೆ. ಮತ್ತು ಇವನೆಂಥ ಬೋಧಕನೋ, ಇವನೆಂಥ ಸೇವಕನೋ. ಘಟ ಸರ್ಪದ ಕುನ್ನಿ, ಘಟ ಸರ್ಪದ ಮರಿಯುದು. ಪ್ರಿಯರ ದೇವ್ರ ಮಕ್ಕಳಿರ ಪೌಲನ್ ನೋಡಿ ಮೊಣಕಲೋರಿ ಬನ್ರಿಪ್ಪ ಕೂತ್ಕೊಡ್ರಿಪ್ಪ ಅಂತೇಳಿ ಮೊಣಕಲೋರಿ ಪ್ರಾರ್ಥನೆ ಮಾಡಿರುವಾಗ, ಪ್ರಾರ್ಥನೆ ಕಲಿಸುವಾಗ ನಮಗೆ 4 ಕೊಂಬುಗಳು ಬಂದಿರುತ್ತೆ ರೀ. ನನಗೆಲ್ಲ ಗೊತ್ತು, ಪ್ರಾರ್ಥನೆ ಮಾಡೋದು ಬೇಕಾಗಿಲ್ಲ ಅಂತೀವಿ ನಾವು. ಎಲ್ಲ ಗೊತ್ತು ಅಂತ. ಏನು ಗೊತ್ತು? ಏನಪ್ಪ ಗೊತ್ತು? ಏನಮ್ಮ ಗೊತ್ತು? 5ನೇ ವಚನದಲ್ಲಿ ಕೆಳಗಡೆ ಮಾತು. ಆ ದಿವಸಗಳನ್ನು ತೀರಿಸಿಕೊಂಡು ನಾವು ಹೊರಟು ಹೋಗುವಾಗ ಅವರೆಲ್ಲರೂ ಹೆಂಡರು ಮಕ್ಕಳು ಸಹಿತವಾಗಿ ಬಂದು ನಮ್ಮನ್ನು ಊರು ಹೊರಕ್ಕೆ ಸಾಗ ಕಳಿಸಿದರು. ನಾವು ಸಮುದ್ರ ತೀರದಲ್ಲಿ ಮೊಣಕಾಲೂರಿಕೊಂಡು ಪ್ರಾರ್ಥನೆ ಮಾಡಿದಾರಂತೆ ಅಪೊಸ್ತಲನಾಗಿರುವಂಥ ಪೌಲನು. ನಾವು ಮೊಣಕಲೇ ಊರುವುದಿಲ್ಲ. ನಮ್ಮ ಮೊಣಕಲ್ಗೆ ಏನು ಬಂದಿದೆ? ಮತ್ತೆ ಏನಮ್ಮ ಬಂದಿದೆ? ಪೌಲ ನೋಡಿದ್ರೆ ಎಲ್ಲರನ್ನ ಕೂರಿಸಿ, ಎಲ್ಲರನ್ನ ಸೇರಿಸಿ ಮೊಣಕಲೂರಿ ಪ್ರಾರ್ಥನೆ ಮಾಡಿ, ಅದು ಕೂಡ ವಾಕ್ಯದ ಪ್ರಕಾರ. ಅಂತ ನಾವು ಬೋಧಕನ ಹೇಳಿದ್ರು ಹೇಳದಿದ್ದರೂ ನಾವು ಕಲಿಬೇಕು. ಪ್ರಿಯರ ದೇವ್ರ ಮಕ್ಕಳಿರ ಆಲೋಚನೆ ಮಾಡಿ. 7ನೇ ವಚನ. ನಾವು ತೂರು ಪಟ್ಟಣದಿಂದ ಹೊರಟು ಸಮುದ್ರ ಪ್ರಯಾಣವನ್ನು ಮುಗಿಸಿದೆವು. ಅಲ್ಲಿದ್ದ ಸಹೋದರರನ್ನು ವಂದಿಸಿ ಅವರ ಬಳಿಯಲ್ಲಿ 1 ದಿವಸ ಇದ್ದು ಮರುದಿನ ಹೊರಟು ಕೈಸರಕ್ಕೆ ಬಂದು ಸೌವಾರ್ತಿಕನಾದ ಫಿಲಿಪ್ಪನ ಮನೆಗೆ ಹೋಗಿ ಅವನ ಬಳಿಯಲ್ಲಿಯೇ ಇಳುಕೊಂಡೆವು. ಅವನು ಆ 7ರಲ್ಲಿ ಒಬ್ಬನು. ಅವನಿಗೆ ಮದುವೆಯಾಗದ 4 ಮಂದಿ ಹೆಣ್ಣು ಮಕ್ಕಳಿದ್ದರು. ಅವರು ಪ್ರವಾದಿಸುವವರಾಗಿದ್ದರು. ನಾವು ಅಲ್ಲಿ ಅನೇಕ ದಿವಸಗಳು ಇದ್ದೆವು. ಎಲ್ಲಿ?
ಕೈಸರಕ್ಕೆ ಬಂದಿದ್ದಾರಂತೆ. ಒಂದು ಸಾರಿ ಕೈಸರ ಏನು ಅಂತ ತೋರಿಸ್ಪ, ಮ್ಯಾಪ್ ಹಾಕಪ್ಪ. ಕೈಸರೈ, ಪ್ರಿಯರಾದ ದೇವ್ರ ಮಕ್ಕಳಿರ, ತೂರು ಎನ್ನುವಂಥ ಪಟ್ಟಣದಿಂದ ಇಲ್ಲಿಗೆ ಬರ್ತಾರೆ ಪ್ರೇಯರ್. ಇಲ್ಲಿ ಯಾರಿದ್ದಾರಂತ ನೋಡುವಾಗ ಫಿಲಿಪ್ಪನ್ ಇದ್ದಾನೆ. ಫಿಲಿಪ್ಪನು ಯಾರಂತ ನೋಡುವಾಗ ಆ 7 ಒಬ್ಬನು, ಆ 7 ಮಂದಿಯಲ್ಲಿ ಒಬ್ಬನಂತೆ, ಆ 7 ಮಂದಿಯಲ್ಲಿ ಒಬ್ಬನಂತೆ. ಆ 7 ಮಂದಿ ಯಾರು? ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನದವರೆಗೆ ನೋಡೋಣ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕು ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಂಬರಿಸುವುದಿಲ್ಲವೆಂದು ಗುಣಗುಟ್ಟಿದರು. ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದ್ದಲ್ಲವಲ್ಲ. ಆದ್ದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅಪೊಸ್ತಲರು ಅಂದರೆ ಯೆಹೂದ್ಯರು, ಇಬ್ರಿಯ ಭಾಷೆ ಮಾತನಾಡುವವರಿಗೂ ಗ್ರೀಕು ಭಾಷೆ ಮಾತನಾಡುವವರಿಗೂ ಭೇದ ಉಂಟಾಗಿದೆಯಂತೆ. ಇಬ್ರಿಯರು ಗ್ರೀಕರಲ್ಲಿ ಇದ್ದಂಥವರನ್ನು, ವಿಧಿವರನ್ನು ಸರಿಯಾಗಿ ರೀತಿಯಲ್ಲಿ ನೋಡ್ಕೊಳ್ತಾ ಇಲ್ವಂತೆ. ಅಂದರೆ ಇಬ್ರಿಯರಂದರೆ ಯೆಹೂದ್ಯರು, ಗ್ರೀಕರು ಅಲ್ಲಿ ಹೊರಗಡೆ ಅಲ್ಲಿ ಬೇರೆ ಬೇರೆ ಇರ್ತಾರೆ ನೋಡಿ. ಈ ಬೇರೆ ಬೇರೆ ಅಲ್ಲೆಲ್ಲಿ ಇದ್ದಂಥ ಬೇರೆ ಪ್ರಾಂತದಲ್ಲಿ ಇದ್ದಂಥವ್ರು ಗ್ರೀಕರು. ಇಬ್ಬರು ಭಾಷೆ ಮಾತನಾಡೋರಿದ್ದಾರೆ, ಗ್ರೀಕು ಭಾಷೆ ಮಾತನಾಡೋರಿದ್ದಾರೆ. ಇವರ ಮಧ್ಯದಲ್ಲಿ ಭೇದಗಳು ಉಂಟಾಗಿದೆ. ಯಾರು ಇವರಂತ ನೋಡುವಾಗ ಕ್ರೈಸ್ತರೇ. ಯಾರಿವರು? ಕ್ರೈಸ್ತರಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡೋರಿದ್ದಾರೆ. ಅವರ ಮಧ್ಯದಲ್ಲಿ ವಿಭೇದಗಳು ಉಂಟಾಗುತ್ತೆ. ವಿಭೇದಗಳು ಉಂಟಾದಾಗ ಅಪೊಸ್ತಲರ ಬಳಿಯಲ್ಲಿ ಈ ವಿಷಯವನ್ನು ತಂದು ತಿಳಿಸಿದಾಗ ಅಪೊಸ್ತಲರು ಹೇಳುವಂಥ ಮಾತೇನಂತ ನೋಡುವಾಗ, ನಾವು ದೇವರ ವಾಕ್ಯವನ್ನು ಹೇಳೋದು ಬಿಟ್ಟು ನಿಮ್ಮ ಮಧ್ಯದಲ್ಲಿ ಇದೇ ಕಿರಿಕಿರಿ ಎಲ್ಲ ನೋಡ್ಕೋಬೇಕಾ? ಇವಾಗ ಒಂದು ಕೆಲಸ ಮಾಡಿ, ಊಟದ ವ್ಯವಸ್ಥೆ ನೋಡ್ಕೊಳ್ಳೋಕೆ ತಾನೇ ನೀವು ಬಂದಿರೋದು, ಊಟದ ವ್ಯವಸ್ಥೆ ಹೌದಲ್ವ? ಒಂದು ಕೆಲಸ ಮಾಡಿ, 7 ಮಂದಿಯನ್ನು, ಜ್ಞಾನ ಸಂಪನ್ನರನ್ನು, ಪವಿತ್ರಾತ್ಮ ಭರಿತರನ್ನು, ಜ್ಞಾನ ಉಳ್ಳವರನ್ನು, ಅಂಥವರನ್ನು 7 ಮಂದಿ ಯುವಕರನ್ನು ಆರಿಸ್ಕೊಂಡು ಬನ್ನಿ. ನಾವು ಅವರನ್ನು ಆಶೀರ್ವಾದ ಮಾಡಿ ಊಟದ ಉಪಚಾರವನ್ನು ನೋಡಿಕೊಳ್ಳೋದಕ್ಕೆ ನೇಮಿಸ್ತೀವಿ ಅಂತೇಳಿ 7 ಮಂದಿಯನ್ನು ಕರೆ ಕಳಿಸ್ರಿ, ನೇಮಿಸ್ರಿ ಅಂದಾಗ, ಇವರಲ್ಲಿ ಪ್ರಿಯರ ದೇವ್ರ ಮಕ್ಕಳಿಗೆ 7 ಮಂದಿಯಲ್ಲಿ ಯಾರ್ಯಾರನ್ನ ಆರಿಸ್ಕೊಳ್ತಾರೆ ಅಂದರೆ 7 ಮಂದಿ ಹೆಸರುಗಳು ಯಾರ್ಯಾರಂತ ನೋಡುವಾಗ ಒಂದು ಸಾರಿ 3ನೇ ವಚನ, ಆದುದರಿಂದ ಸಹೋದರರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪನ್ನರು ಆಗಿರುವ 7 ಮಂದಿಯನ್ನು ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿರಿ. ಅವರನ್ನು ಈ ಕೆಲಸದ ಮೇಲೆ ನೇಮಿಸುವೆವು. ನಾವಾದರೂ ಪ್ರಾರ್ಥನೆಯನ್ನು, ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರತರಾಗಿರುವೆವು ಎಂದು ಹೇಳಿದರು. ಈ ಮಾತು ಸರ್ವ ಮಂಡಳಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನು ಆದ ಸ್ತೆಫೇನನನ್ನು, ಫಿಲಿಪ್ಪನನ್ನು, ಪ್ರೊಕೋರ, ನಿಕರೋರ, ತಿಮೋನ, ಫರ್ಮೇನ, ಯೆಹೂದ್ಯ, ಮತಾವಿಲಂಬಿಯಾದ ಅಂತಿಯೋಕ್ಯದ ನಿಕೋಲಾಯ ಎಂಬುವರನ್ನು ಆರಿಸಿಕೊಂಡು ಅಪೊಸ್ತಲರ ಮುಂದೆ ನಿಲ್ಲಿಸಿದರು. ಅಪೊಸ್ತಲರು ಪ್ರಾರ್ಥನೆ ಮಾಡಿ ಅವರ ಮೇಲೆ ಕೈಗಳನ್ನಿಟ್ಟು ನೇಮಿಸಿದರು. ಈ ನೋಡಿ 7 ಮಂದಿಯನ್ನು ನೇಮಿಸ್ತಾರೆ. ಅದರಲ್ಲಿ ಫಿಲಿಪ್ಪನು, ಸ್ತೆಫೇನ್ ಇರ್ತಾನ. ಸ್ತೆಫೇನನು ಸುವಾರ್ತೆ ಸಾರಿ ಯೇಸು ಕ್ರಿಸ್ತರ ಬಗ್ಗೆ ಉನ್ನತವಾಗಿ ಪರಿಚಯ ಮಾಡಿದಾಗ ಸ್ತೆಫೇನನನ್ನು ಯೆಹೂದ್ಯರು ಕಲ್ಲೆಸೆದು ಕೊಂದಾಕ್ತಾರೆ. ಕೊಂದಾಕಿದ ನಂತರ ಚೆದರಿ ಹೋಗ್ತಾರೆ. ಚೆದರಿ ಹೋದ ನಂತರ ಈ ಫಿಲಿಪ್ಪನು ಕೂಡ ಅಲ್ಲೆಲ್ಲೆಲ್ಲಿ ಸುವಾರ್ತೆ ಮಾಡಿಕೊಂಡು ಕೈಸರೈ ಎಂಬುವಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸ ಮಾಡ್ತಾನೆ. ಈ ಕೈಸರೈ ಅನ್ನೋದು ಪಟ್ಟಣ ಇದೆಯಲ್ವ, ಅಲ್ಲಿ ಬಂದು ಅಲ್ಲಿ ಉಳ್ಕೊಂಡಿರ್ತಾನೆ. ಫಿಲಿಪ್ಪನಿಗೆ 4 ಮಂದಿ ಕುಮಾರ್ತೆಯರಿರ್ತಾರೆ. ಈ 4 ಮಂದಿ ಕುಮಾರ್ತೆಗೆ ಇನ್ನೂ ಮದುವೆ ಆಗಿರೋದಿಲ್ಲ. ಅವರು ದೇವರ ವಾಕ್ಯವನ್ನು ಪ್ರವಾದನೆ ಮಾಡುವವರಾಗಿದ್ದಾರಂತೆ. ಯಾರಂತೆ? ದೇವರ ವಾಕ್ಯವನ್ನು ಸಾರುವವರಂತೆ. ಫಿಲಿಪ್ಪನ ಕುಮಾರ್ತೆಯರು ದೇವರ ವಾಕ್ಯವನ್ನು ಸಾರುವವರಂತೆ. ಈಗಿನ ಕಾಲದಲ್ಲಿ ಸ್ತ್ರೀಯರು, ಮಹಿಳೆಯರು, ಇಲ್ಲಾಂದರೆ ಹುಡುಗಿಯರು ದೇವರ ವಾಕ್ಯವನ್ನು ಹೇಳಬಾರ್ದು ಎನ್ನುವಂಥ ಸಿದ್ಧಾಂತ ಕೂಡ ಇದೆ ರೀ ಕೆಲವರ ಮಧ್ಯದಲ್ಲಿ. 1ನೇ ಶತಮಾನದಲ್ಲಿ ನೋಡುವಾಗ ದೇವರ ವಾಕ್ಯವನ್ನು ಸಾರಿದ್ದಾರೆ ಇಲ್ವಾ ಹೆಣ್ಮಕ್ಕಳು ಅಂತ ನೋಡುವಾಗ ಸಾರಿದ್ದಾರೆ. ಪ್ರವಾದನೆ ಹೇಳೋರು ಕೂಡ ಇದ್ದಾರೆ. ಅದರಲ್ಲಿ ಫಿಲಿಪ್ಪನ ಕುಮಾರ್ತೆಯವರು ಕೂಡ ಇದ್ದಾರೆ. ಪ್ರಿಯರ ದೇವರ ಮಕ್ಕಳಿರ ಅಲ್ಲಿ ಅಂದರೆ ಕೈಸರೆಯಲ್ಲಿ ಬಂದು ಅಲ್ಲಿ ಸುಮಾರು ದಿನ ಉಳ್ಕೊಳ್ತಾರೆ. ಯಾರು? ಪೌಲನು. ಅಲ್ಲಿಂದ ಏನಾಗುತ್ತೆ ನೋಡಿ, 10ನೇ ವಚನ, ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ
10ನೇ ವಚನದಿಂದ, ನಾವು ಅಲ್ಲಿ ಅನೇಕ ದಿವಸಗಳು ಇದ್ದ ಮೇಲೆ ಅಗಾಬನೆಂಬ ಒಬ್ಬ ಪ್ರವಾದಿಯು ಯೂದಾಯದಿಂದ ನಮ್ಮ ಬಳಿಗೆ ಬಂದು ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈ ಕಾಲುಗಳನ್ನು ಕಟ್ಟಿಕೊಂಡು, ಈ ನಡುಕಟ್ಟನ್ನು ಯಾವನದು? ಆ ಮನುಷ್ಯನನ್ನು ಯೆಹೂದ್ಯರು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಅನ್ಯ ಜನರ ಕೈಗೆ ಒಪ್ಪಿಸಿಕೊಡುವರು. ಅಂದರೆ ಅಗಾಬನು ಎಂಬುವಂಥ ಒಬ್ಬ ಪ್ರವಾದಿ ಇದ್ದಾನೆ. ಈ ಪ್ರವಾದಿ ಪೌಲನನ್ನು ಕುರಿತು ಪ್ರವಾದನೆ ಹೇಳುವಂಥದ್ದು. ಅಗಾಬನು ಎಂಬುವಂಥ ಒಬ್ಬ ಪ್ರವಾದಿ. ಏನು ಪ್ರವಾದನೆ? ಈ ಮನುಷ್ಯನನ್ನು, ಅಂದರೆ ಪೌಲನೇ ಆಗಿರುವಂಥ ಈ ಮನುಷ್ಯನನ್ನು ಯೆರೂಸಲೇಮ್ ಪಟ್ಟಣದಲ್ಲಿ ಬಂಧಿಸ್ತಾರೆ. ಅಂದರೆ ಈ ನಡುಕಟ್ಟನ್ನು ಯಾವ ರೀತಿ ಸುತ್ತಿರುತ್ತೋ ಅದೇ ಪ್ರಕಾರ ಈ ಪೌಲನನ್ನು ಸುತ್ತಿ ಅನ್ಯರಿಗೆ ಒಪ್ಪಿಸ್ತಾರೆ. ಅಂದರೆ ರೋಮನರಿಗೆ ಒಪ್ಪಿಸ್ತಾರೆ ಅಂತ ಅರ್ಥ. ಯೇಸು ಕ್ರಿಸ್ತರನ್ನು ಯಾರಿಗೆ ಒಪ್ಪಿಸಿದ್ದಾರೆ? ಯೆಹೂದ್ಯರು ಅನ್ಯರಿಗೆ. ಅದೇ ಪ್ರಕಾರ ಪೌಲನನ್ನು ಅನ್ಯರಿಗೆ ಒಪ್ಪಿಸ್ತಾರೆ. ಯಾರು ಹೇಳ್ತಾ ಇದ್ದಾರೆ ಇಲ್ಲಿ? ಅಗಾಬನು ಎಂಬುವಂಥ ಒಬ್ಬ ಪ್ರವಾದಿ. ಈ ಅಗಾಬನು ಎಂಬುವಂಥ ಪ್ರವಾದಿ ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ರವಾದನೆ ಹೇಳಿದ್ದಾನೆ. ಅದು 11ನೇ ಅಧ್ಯಾಯದಲ್ಲಿ ಇರುತ್ತೆ. ಒಂದು ಸರಿ ನೋಡಿ, 11ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 28ನೇ ವಚನ. ಅಪೊಸ್ತಲರ ಕೃತ್ಯಗಳು 11ನೇ ಅಧ್ಯಾಯ 27-28. ಆ ಕಾಲದಲ್ಲಿ ಪ್ರವಾದಿಗಳಾಗಿದ್ದ ಕೆಲವರು ಯೆರೂಸಲೇಮಿನಿಂದ ಅಂತಿಯೋಕ್ಯಕ್ಕೆ ಬಂದರು. ಅವರಲ್ಲಿ ಅಗಬನೆಂಬುವನೊಬ್ಬನು ಎದ್ದು ಲೋಕಕ್ಕೆಲ್ಲ ದೊಡ್ಡ ಕ್ಷಾಮ ಬರುವುದು ಎಂದು ಪವಿತ್ರಾತ್ಮ ಪ್ರೇರಣೆಯಿಂದ ಸೂಚಿಸಿದನು. ಅದು ಕ್ಲೌದ್ಯ ಚಕ್ರವರ್ತಿಯ ಕಾಲದಲ್ಲಿ ಉಂಟಾಯಿತು. ರೋಮಾ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡುವಂಥ ಕ್ಲೌದ್ಯ ಚಕ್ರವರ್ತಿಯ ಕಾಲದಲ್ಲಿ ಅದು ಉಂಟಾಗಿದೆಯಂತೆ. ಅಂದರೆ ಪ್ರವಾದಿಗಳು, ವಾಕ್ಯದ ಪ್ರಕಾರ ನಿಜವಾದ ಪ್ರವಾದಿಗಳು 1ನೇ ಶತಮಾನದ ತನಕ ಇದ್ದಾರೆ. 1ನೇ ಶತಮಾನದಲ್ಲಿ ಗ್ರಂಥವು ಸಂಪೂರ್ಣವಾದ ಮೇಲೆ ಪ್ರವಾದಿಗಳನ್ನು ಕೂಡ ದೇವರು ನಿಲ್ಲಿಸ್ತಾನೆ. ಹೌದಾ? ಭಕ್ತರು ಕೈ ಇಟ್ಟ ಮೇಲೆ ಕುಂಟರಿಗೆ ಕಾಲು ಬರುವಂಥದ್ದು, ಕುರುಡರಿಗೆ ಕಣ್ಣು ಬರುವಂಥದ್ದು, ಏನೋ ಅಂತ ಅದ್ಭುತಗಳಿದೆಯಲ್ವ, ಇವೆಲ್ಲ ಕೂಡ ಬೈಬಲ್ ಗ್ರಂಥ ಸಂಪೂರ್ಣವಾದ ಮೇಲೆ ನಿಲ್ಲಿಸ್ತಾರೆ ಪ್ರಿಯರೇ. ಅದೆಲ್ಲ ಕೂಡ ಹೇಳಿದ್ದೀನಿ, ವಿಡಿಯೋಗಳು ಅಪ್ಲೋಡ್ ಮಾಡಿದ್ದೇವೆ, ಇನ್ನೂ ಅನೇಕ ವಿಡಿಯೋಗಳಿದೆ, ಬಿಡುತ್ತೇವೆ ಪ್ರಿಯರ ದೇವರ ಮಕ್ಕಳಿಗೆ. ಅಂದರೆ ವಾಕ್ಯವನ್ನು ನಂಬಿ, ನಮ್ಮನ್ನಲ್ಲ, ದೇವರ ವಾಕ್ಯವು ಏನಿದೆಯೋ ಅದನ್ನು ನಂಬಿ. ನಿಮ್ಮ ಆತ್ಮಗಳಿಗೆ ರಕ್ಷಣೆ ಬೇಕು ಅಂದರೆ, ನೀವು ನಿತ್ಯ ಲೋಕಕ್ಕೆ ಹೋಗಬೇಕಂದ್ರೆ, ದೇವರು ಇರುವಂಥ ಪರಲೋಕಕ್ಕೆ ಸೇರಬೇಕಂದ್ರೆ ದೇವರ ವಾಕ್ಯವನ್ನು ನಂಬಿ ವಾಕ್ಯದ ಪ್ರಕಾರ ಜೀವಿಸಿ. ಮನುಷ್ಯರನ್ನು ನೋಡಬೇಡಿ, ಜಾಗ್ರತೆ. ಮತ್ತೆ ಬನ್ನಿ, ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ. ಅಪೊಸ್ತಲರ ಕೃತ್ಯಗಳು 21ನೇ ಅಧ್ಯಾಯ 12ನೇ ವಚನ. ಆ ಮಾತುಗಳನ್ನು ಕೇಳಿದಾಗ ನಾವು ಆ ಸ್ಥಳದವರು ನೀನು ಯೆರೂಸಲೇಮಿಗೆ ಹೋಗಬಾರದೆಂದು ಪೌಲನನ್ನು ಬೇಡಿಕೊಂಡೆವು. ನಾವು ಅಂದರೆ 12ನೇ ವಚನ ನೋಡುವಾಗ ನಾವು ಅಂತ ಹೇಳುವಂಥ ಮಾತು. ಯಾರು? ಆ ಮಾತನ್ನು ಕೇಳಿದಾಗ ನಾವು ಆ ಸ್ಥಳದವರು, ಅಂದರೆ ಕೈಸರದಲ್ಲಿ ಇದ್ದಂಥ ಆ ಪ್ರಜೆಗಳು. ಅದೇ ರೀತಿಯಲ್ಲಿ ಪೌಲನ ಜೊತೆಯಲ್ಲಿ ಕೆಲವರು ಇದ್ದಾರಲ್ಲ, ಇವ್ರ ಜೊತೆಯಲ್ಲಿ ಲೂಕನು ಕೂಡ ಇದ್ದಾನೆ. ಲೂಕನ ಹೇಳುವಂಥ ಮಾತೇನಂತ ನೋಡುವಾಗ, ಲೂಕನೇ ತಾನೇ ಬರಿತಾ ಇದ್ದಾನೆ ಈ ಗ್ರಂಥವನ್ನು, ಅಪೊಸ್ತಲ ಕೃತ್ಯ. ನಾವು ಅದೇ ಪ್ರಕಾರ ಕೈಸರದಲ್ಲಿ ಇದ್ದಂಥ ಆ ಪ್ರಜೆಗಳು ಎಲ್ಲರೂ ಸೇರಿ ಪೌಲನಿಗೆ ಹೇಳಿದೆವು. ಆದರೆ ಪೌಲನು ನಿರ್ಣಯ ಮಾಡಿಕೊಂಡಿದ್ದಾನೆ, ಯಾರ ಮಾತನ್ನು ಕೇಳೋದಿಲ್ಲ ಅಂತ ನಮ್ಗೆ ಗೊತ್ತು ಅಂತ ಹೇಳಿ, ಆ ನಂತರ ಸರಿ ದೇವ್ರ ಚಿತ್ತ ಆಗಲಿ ಅಂತೇಳಿ ಕಳಿಸ್ಕೊಡ್ತಾರೆ ಪ್ರಿಯರೇ. ನೋಡಿ 12ನೇ ವಚನ ಮತ್ತೊಂದು ಸಾರಿ. ಆ ಮಾತನ್ನು ಕೇಳಿದಾಗ ನಾವು ಆ ಸ್ಥಳದವರು ನೀನು ಯೆರೂಸಲೇಮಿಗೆ ಹೋಗಬಾರದೆಂದು ಪೌಲನನ್ನು ಬೇಡಿಕೊಂಡೆವು. ಅದಕ್ಕೆ ಪೌಲನು, ನೀವು ಹತ್ತತ್ತು ಯಾಕೆ ನನ್ನನ್ನು ಎದೆ ಒಡಿಸುತ್ತೀರಿ? ನಾನು ಕರ್ತನಾದ ಯೇಸುವಿನ ಹೆಸರಿನ ನಿಮಿತ್ತವಾಗಿ ಯೆರೂಸಲೇಮಿನಲ್ಲಿ ಬೇಡಿ ಹಾಕಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲದೆ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಅಂದನು. ಅವನು ಒಡಂಬಡದೆ ಇದ್ದದರಿಂದ ಕರ್ತನ ಚಿತ್ತವಿದ್ದಂತೆ ಆಗಲಿ ಎಂದು ಹೇಳಿ ನಾವು ಸುಮ್ಮಗಾದೆವು. ಅಂದರೆ ಇಲ್ಲಿ ಎಫೆಸ ಪಟ್ಟಣದಲ್ಲಿ ಹೇಳಿದ್ದೇವೆ, ಆಮೇಲೆ ಮಿಲೇತಿನಲ್ಲಿ ಹೇಳಿದ್ದೇವೆ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಸರಿ, ದೇವ್ರ ಚಿತ್ತ ಹೇಗಿದ್ದೀರಾ ಹಾಗಾಗಲಿ ಅಂತ ಹೇಳಿ ಸುಮ್ಮನಾದೆವು ಅಂತ ಹೇಳ್ತಾನೆ. ಯಾರು? ಲೂಕನು. 15ನೇ ವಚನ. ಆ ದಿವಸಗಳಾದ ಮೇಲೆ ಸೌರಿಸಿಕೊಂಡು ಯೆರೂಸಲೇಮಿಗೆ ಹೊರಟೆವು. ಕೈಸರದಿಂದ ಕೆಲವು ಶಿಷ್ಯರು ನಮ್ಮ ಜೊತೆಯಲ್ಲಿ ಬಂದು ನಾವು ಇಳುಕೊಳ್ಳಬೇಕಾಗಿದ್ದವನ ಮನೆಯ ತನಕ ಕರಕೊಂಡು ಹೋದರು. ಆ ಮನೆಯವನು ಆದಿಶಿಷ್ಯರಲ್ಲಿ ಒಬ್ಬನಾದ ಕುಪ್ರ ದೇಶದ ಮ್ಯಾಸೋನನೆಂಬವನು ಇದ್ದನು.
ಅಲ್ಲಿ ಹೋಗಿ ಇಳ್ಕೊಂಡಿದ್ದಾರಂತೆ. ಒಟ್ಟಿನಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಯೆರೂಸಲೇಮ್ ಪಟ್ಟಣಕ್ಕೆ ಸೇರಿದ್ದಾರೆ ಪ್ರಿಯರೇ. ಅಂದರೆ ಮೂರನೇ ಪ್ರಯಾಣ ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿಂದ ಮುಗಿಯುತ್ತೆ ಅಂತ ನೋಡುವಾಗ, ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿ ತನಕ ಪ್ರಯಾಣ ಮಾಡಿ ಮುಗಿಸ್ತಾರೆ ನಿಲ್ಲಿಸ್ತಾರೆ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು. ಅಂತಿಯೋಕ್ಯ ಎನ್ನುವಂಥ ಪಟ್ಟಣದಿಂದ ಪ್ರಾರಂಭ ಮಾಡ್ತಾರೆ. ಇದು ಸಿರಿಯಾ ಪ್ರಾಂತದಲ್ಲಿರುತ್ತೆ. ಅಂತಿಯೋಕ್ಯದಿಂದ ಗಲತ್ ಸೀಮೆ, ಅದರಲ್ಲಿ ಪೃಗ್ಯ, ಆನಂತರ ಪೃಗ್ಯದಿಂದ ಎಫೆಸ ಪಟ್ಟಣಕ್ಕೆ ಬರ್ತಾರೆ, ಆನಂತರ ತ್ರೋವಕ್ಕೆ ಬರ್ತಾರೆ, ಆನಂತರ ಮೆಕೆದೋನಕ್ಕೆ ಬರ್ತಾರೆ, ಆನಂತರ ಕೊರಿಂತಕ್ಕೆ ಬರ್ತಾರೆ, ಕೊರಿಂತದಿಂದ ಫಿಲಿಪ್ಪ ಪಟ್ಟಣಕ್ಕೆ ಬರ್ತಾರೆ, ಫಿಲಿಪ್ಪದಿಂದ ತ್ರೋವಕ್ಕೆ ಬರ್ತಾರೆ, ತ್ರೋವದಿಂದ ಅಸೋಸ್ ಎಂಬುವಂಥ ಪಟ್ಟಣಕ್ಕೆ ಬರ್ತಾರೆ, ಅಸೋಸ್ ಎಂಬುವಂಥ ಪಟ್ಟಣದಿಂದ ಮಿತಿಲೇನೆ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ, ಮಿತಿಲೇನೆ ಎನ್ನುವಂಥ ಪಟ್ಟಣದಿಂದ ಕಿಯೋಸ್ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ, ಕಿಯೋಸು ಎನ್ನುವಂಥ ಪಟ್ಟಣದಿಂದ ಸಮೋಸ್ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ, ಸಮೋಸ್ ಎನ್ನುವಂಥ ಪಟ್ಟಣದಿಂದ ಮಿಲೇತ್ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ, ಮಿಲೇತ್ ಎನ್ನುವಂಥ ಪಟ್ಟಣದಿಂದ ಕೋಸ್ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ, ಕೋಸ್ ಎನ್ನುವಂಥ ಪಟ್ಟಣದಿಂದ ರೋದ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ, ರೋದದಿಂದ ಪತರ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ, ಪತರ ಎನ್ನುವಂಥ ಪಟ್ಟಣದಿಂದ ಕುಪ್ರ ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ, ಕುಪ್ರದಿಂದ ತೂರು ಎನ್ನುವಂಥ ಪಟ್ಟಣಕ್ಕೆ ಬರ್ತಾರೆ, ತೂರು ಎನ್ನುವಂಥ ಪಟ್ಟಣದಿಂದ ಯೆರೂಸಲೇಮ್ ಪಟ್ಟಣಕ್ಕೆ ಬಂದು ಸೇರಿಕೊಳ್ತಾರೆ. ಯೆರೂಸಲೇಮ್ ಪಟ್ಟಣಕ್ಕೆ ಎಷ್ಟು ವರ್ಷ ಕಾಲ ಮುಗಿದಿದೆ? ಇದಕ್ಕೆ ಎಷ್ಟು ವರ್ಷ ಆಗಿದೆ ಗೊತ್ತಾ? 3 ವರ್ಷ ಕಾಲ ಹಿಡಿದಿದೆ ರೀ. ಕ್ರಿಸ್ತ ಶಕ 54ರಲ್ಲಿ ಮೂರನೇ ಪ್ರಯಾಣ ಸುವಾರ್ತೆಗಾಗಿ ಪ್ರಾರಂಭ ಮಾಡ್ತಾರೆ. ಕ್ರಿಸ್ತ ಶಕ 57ರಲ್ಲಿ ಮುಗಿಯುತ್ತೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ? ಅಂತಿಯೋಕ್ಯ ಪಟ್ಟಣದಿಂದ ಅನೇಕ ಪಟ್ಟಣಗಳನ್ನು ಸುತ್ತಿಕೊಂಡು ಯೆರೂಸಲೇಮ್ ಪಟ್ಟಣಕ್ಕೆ ಹೋಗ್ತಾರೆ. ಈ ಯೆರೂಸಲೇಮ್ ಪಟ್ಟಣದಲ್ಲಿ ಏನಾಗಿದೆಯೋ ಎನ್ನುವಂಥ ವಿಷಯವನ್ನು ನಾಳೆ ತಿಳ್ಕೊಳ್ಳೋಣ. ಈಗ ಪ್ರಿಯರ ದೇವ್ರ ಮಕ್ಕಳಿರು, ಒಟ್ಟು ಸುಮಾರು 20 ಪಟ್ಟಣಗಳು, 6 ದೇಶಗಳು, 2 ಖಂಡಗಳು. ಈ 2 ಖಂಡಗಳಲ್ಲಿ 6 ದೇಶಗಳು ಯಾವುದಂತ ನೋಡುವಾಗ ಸಿರಿಯಾ ದೇಶ, ಟರ್ಕಿ ದೇಶ, ಗ್ರೀಸು ದೇಶ, ಆನಂತರ ಸೈಪ್ರಸ್ ದ್ವೀಪ, ಆನಂತರ ಲೆಬನಾನ್, ಇಸ್ರಾಯೇಲ್. ಈ 6 ದೇಶಗಳನ್ನು ಸುತ್ತಿದ್ದಾರೆ. 20 ಪಟ್ಟಣಗಳನ್ನು, 2 ಖಂಡಗಳನ್ನು. ಒಟ್ಟು ಪ್ರಯಾಣ ಎಷ್ಟು ಪ್ರಯಾಣ ಮಾಡಿದ್ದಾರೆ ಅಂತ ನೋಡುವಾಗ 4350 ಕಿಲೋಮೀಟರ್ ಪ್ರಯಾಣ ಮಾಡಿದ್ದಾರೆ. 4350 ಕಿಲೋಮೀಟರ್ ಪ್ರಯಾಣ ಮಾಡಿದ್ದಾರೆ. ಅದರಲ್ಲಿ ಹಡಗ ಪ್ರಯಾಣ, ಅದರಲ್ಲಿ ಬೆಟ್ಟಗಳ ಪ್ರಯಾಣ, ಕಾಡಿನಲ್ಲಿ ಪ್ರಯಾಣ, ಅರಣ್ಯದಲ್ಲಿ, ಊರುಗಳಲ್ಲಿ. ಏನ್ರಿ ಈ ಪ್ರಯಾಣ ಹೇಗಿರುತ್ತೋ ನೀವು ಆಲೋಚನೆ ಮಾಡಿ. ಸುಖವಾಗಿರುತ್ತಾ ಕಷ್ಟವಾಗಿರುತ್ತಾ? ಏನ್ರಿ ಅವರೇ ಕಷ್ಟಪಟ್ಟು ಅವರೇ ದುಡ್ದು ಏನ್ರಿ ಪ್ರಯಾಸ ಪಟ್ಟಿದ್ದಾರೆ ಪ್ರಿಯರೇ. ಕೆಲವು ಪಟ್ಟಣಗಳಲ್ಲಿ ಒಬ್ಬರ ಹತ್ರ ಕೂಡ ₹1 ಇಸ್ಕೊಂಡಿಲ್ಲ. ಒಂದು ವೇಳೆ ಇಸ್ಕೊಂಡ್ರೂ ಸಂಪೂರ್ಣ ಹೃದಯದಿಂದ ಯಾರು ಭಕ್ತರಿರ್ತಾರೋ ಅಂಥವ್ರ ಹತ್ರ ಮಾತ್ರ ತೊಗೊಂಡಿದ್ದಾರೆ, ಅಂಥವ್ರ ಹತ್ರ ಮಾತ್ರ. ಆದರೆ ಕೆಲವರು ಇರ್ತಾರೆ, ಕೆಲವರು ಯಾಕೆಂದರೆ ಚಾಡಿ ಹೇಳೋರು, ಆನಂತರ ನಮ್ಮಿಂದ ಬದುಕ್ತಾ ಇದ್ದಾರಂತ ಇಂಥವ್ರು ಹೇಳೋರು ಇರ್ತಾರೆ. ಏನ್ರಿ ನಾವು ಕೂಡ ಸುವಾರ್ತೆ ಪ್ರಾರಂಭ ಮಾಡಿದಾಗ ಬೆಂಗಳೂರು ಪಟ್ಟಣದಲ್ಲಿ ತಿಂಗಳಿಗೆ ಒಂದು ₹6,000 ಕೊಡ್ತಾಯಿದ್ರು ಒಂದು ಸ್ವಲ್ಪ ಜನ. ಒಬ್ಬ ಮನುಷ್ಯ ಅಂತಾನೆ, ರಾಮು ಬ್ರದರ್ ನೀವು ನಮ್ಮ ಮೂಲಕ ಬದುಕ್ತಾ ಇದ್ದಾರೆ ಗೊತ್ತಾ ಅಂತಾನೆ. ರಾಮು ಬ್ರದರ್ ನೀವು ನಮ್ಮ ಮೂಲಕ ಬದುಕ್ತಾ ಇದ್ದೀರಿ ಅಂತ. ದೇವ್ರ ಮೂಲಕ ಅಲ್ವಾ? ದೇವ್ರ ಮೂಲಕ ನಾನು ಬದುಕ್ತಾ ಇಲ್ವಾ? ನಾನು ಅಂದ್ಕೊಂಡು ಅಲ್ಲ ಕಣ್ರು, ನಾನು ಬದುಕ್ತಾ ಇರೋದು ದೇವ್ರ ಮೂಲಕ. ದೇವ್ರ ಮನಸ್ಸು ಕೊಟ್ಟಿರೋದರಿಂದ 6,000 10 ಜನ ಸೇರಿ ಕೊಡ್ತಾ ಇದ್ದೀರಾ. ಅದರಲ್ಲಿ ಕೂಡ ಮತ್ತೆ ನೀವು ಇಂಥ ನಿಂದನೆಗಳಾಗ್ತಾಯಿದೆ. ಇನ್ನೊಬ್ಬನು ಸುಮಾರು ವರ್ಷಗಳ ಹಿಂದೆ, ಎಷ್ಟು ವರ್ಷಪ್ಪ ಅಂತ ನೋಡುವಾಗ 2008ರಲ್ಲಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಪರಿಚಯ ಆಗಿದ್ದಾನೆ. ಏನ್ರಿ ಸುಮಾರು ಅಲ್ಲೆಲ್ಲೆಲ್ಲೇ ಸುವಾರ್ತೆ ಹೋಗ್ತಿದ್ವಿ. ಸುವಾರ್ತೆಗೆ ಹೋದ ನಂತರ ಏನ್ರಿ ಮನೇಲಿ ಕಷ್ಟ ಅಲ್ವಾ, ದುಡ್ದು ಕೆಲಸ ಮಾಡಿ ಹೋಗಬೇಕು. ಆನಂತರ ಹೋದ ನಂತರ ರಾತ್ರಿ ಸುವಾರ್ತೆ ಮಾಡಿ ಮನೆಗೆ ಬರಬೇಕಾದ್ರೆ 2 ಗಂಟೆ 1 ಗಂಟೆ ಆಗುತ್ತೆ ರೀ. ಆಗಿನ ಕಾಲದಲ್ಲಿ ಸುವಾರ್ತೆಗೆ ಹೋದ ನಂತರ ಅವ್ರು ಯಾರೋ ಕಾಣಿಕೆ ₹1 ₹2 ₹10 ಎಲ್ಲ ಸೇರಿದರೆ ಒಂದು ₹70-80 ಕಾಣಿಕೆ ಬರುತ್ತೆ ರೀ. ಎಲ್ಲ ಪಾಪ ಬಡವ್ರ ಬಳಿಯಲ್ಲಿ ಹೋಗಿ ಸುವಾರ್ತೆ ಮಾಡ್ತೀವಿ. ಖರ್ಚಿಗೋಸ್ಕರ ಹಣ ನೀವು ಪೆಟ್ರೋಲ್ಗೋಸ್ಕರ ಇಲ್ಲಾಂದರೆ ಬಸ್ಗೋಸ್ಕರ ಇಟ್ಕೊಳ್ಳಿ ಹಣ ಅಂತೇಳಿ ಅವ್ರು ಕೊಟ್ಟರೆ, ಒಬ್ಬನು ಬಂದು ಆನಂತರ ಕೆಲವು ದಿನಗಳಾದ ನಂತರ ಇಲ್ಲಿ ಕಾಣಿಕೆ ಬರುತ್ತೆ, ಅಲ್ಲಿ ಕಾಣಿಕೆ ಬರುತ್ತೆ, ಪ್ರತಿನಿತ್ಯ ಇಲ್ಲಿ ಬರುತ್ತಲ್ಲ, ಏನು ಮಾಡ್ತಾ ಇದ್ದೀರ ಕಾಣಿಕೆ ಅಂತ ನನಗೆ ನಿಲ್ಲಿಸಿ ಕೇಳಿದ್ದಾನೆ. ಪ್ರಿಯರ ದೇವ್ರ ಮಕ್ಕಳಿರ, ಇದು ಪದೇ ಯಾಕೆ ಅವಾಗ ನೆನಪಾದಾಗ ಹೇಳ್ತಾ ಇರ್ತೀನಿ.
ಅಂದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಈ ರೀತಿ ಕೇಳಿದ್ದಾನಂದರೆ ಅವನು ಕೊಡಲ್ಲ. ಕೊಟ್ಟೋರು ಯಾರಪ್ಪ ಅಂತ ನೋಡುವಾಗ ಕೂಲಿ ಕೆಲಸ ಮಾಡೋರು ₹1, ₹2, ₹5 ಕಾಣಿಕೆ ಹಾಕಿದ್ದಾರೆ. ಅವ್ರು ಕೇಳಿಲ್ಲ, ಇವನು ಕೇಳಿದ್ದಾನೆ. ಹೇಗಿರ್ಬೋದು? ಅಲ್ಲಪ್ಪ, ಬಂದಿದ್ದೀನೋ ₹1,000 ಬಂದಿದೆಯಾ ಅಥವಾ ₹5,000 ಬಂದಿದೆಯಾ? ಅಲ್ಲೇ ಇವನ ಅದು ₹70-80 ಯಾವುದು ಬಸ್ಸಿಗೆ ಸರಿ ಆಗಲ್ಲ. ಏನು ಮಾತಾಡ್ತೀಯ ನೀನು? ಹಾಂ, ಏನು ಮಾತಾಡ್ತೀಯ? ದೇವರ ಭಕ್ತನ ನೀನು ಅಥವಾ ಇಸ್ಕರಿಯೋತ ಯೂದನ ನೀನು? ಹಾಂ, ಅವನ ತಮ್ಮಂತಾನೆ ನೀನು. ಜಾಗ್ರತೆ, ಬೇಡ ಅಂಥವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ಕಾಲದಲ್ಲಿ ಪೌಲನೇನಪ್ಪ ಅಂದರೆ ಮದುವೆ ಮಾಡ್ಕೊಂಡಿಲ್ಲ, ಒಟ್ಟಿನಲ್ಲಿ ಸೇವೆಗೋಸ್ಕರ ಸಂಪೂರ್ಣವಾಗಿ ಜೀವಿಸಿದ್ದಾನೆ. ಅದ್ರ ಪ್ರಕಾರ ನಿಂತ್ಕೊಂಡ್ರೆ ಇನ್ನೂ ಒಳ್ಳೆಯದು. ಒಂದು ವೇಳೆ ಯಾರಾದರೂ ಕೊಟ್ಟರೆ ತೊಗೊಂಡು ಇನ್ನೂ ಸೇವೆ ಮಾಡು, ಕಕ್ಕೃತಿ ಬೀಳಕ್ಕೆ ಹೋಗಬಾರ್ದು. ಯಾರಾದರೂ ಒಳ್ಳೆ ರೀತಿಯಲ್ಲಿ ಹೃದಯಪೂರ್ವಕದಿಂದ ಕೊಟ್ಟರೆ ತೊಗೊಂಡು ಇನ್ನೂ ಜಾಸ್ತಿ ಸೇವೆ ಮಾಡು. ಹಣದಗೋಸ್ಕರ ತವಕ ಪಡಬಾರ್ದು, ಸಂಪಾದನೆಗೋಸ್ಕರ ತವಕ ಬೇಡ. ಕೊಟ್ಟಿದ್ದಾರಾ ಸಂತೋಷವಾಗಿ ತಗೋ, ಕೊಟ್ಟಿಲ್ವಾ ಸಂತೋಷವಾಗಿ ಹೋಗು. ಕೊಟ್ಟಿದ್ದಾರೆ ಎಂದು ಸಂತೋಷ ಪಡಬೇಡ, ಕೊಟ್ಟಿಲ್ಲ ಎಂದು ದುಃಖ ಪಡಬೇಡ. ಸೇವೆಗೋಸ್ಕರ ನೀನು ಸಿದ್ಧನಾಗಬೇಕು, ಹೋಗಬೇಕು, ಪ್ರಯಾಸ ಪಡಬೇಕು. ದೇವ್ರ ಕೈ ಬಿಡಲ್ಲ. ನಿನ್ನ ಕಷ್ಟವೇನು, ನಿನ್ನ ಪ್ರಯಾಸವೇನು ದೇವರಿಗೆ ಗೊತ್ತು. ಯಾರ್ಯಾರಿಗೆ ಏನು ಕೊಡಬೇಕು ಕೊಡ್ತಾರೆ. ಕಕೃತಿ ಬಿದ್ದರೆ, ಕಕೃತಿ ಬೀಳೋರಿಗೆ ಏನು ಕೊಡಬೇಕೋ ಅದನ್ನೇ ಕೊಡ್ತಾರೆ. ಯಥಾರ್ಥವಾಗಿ ಸೇವೆ ಮಾಡಿದ್ರೆ, ಯಥಾರ್ಥವಾಗಿ ಸೇವೆ ಮಾಡೋರಿಗೆ ಏನು ಕೊಡಬೇಕೋ ಅದನ್ನು ಕೂಡ ಕೊಡ್ತಾರೆ. ದೇವರು ಕೈ ಬಿಡಲ್ಲ, ಕಾಪಾಡ್ತಾರೆ. ಆ ನಂಬಿಕೆಯಲ್ಲಿ ನಾವು ಹೋಗಬೇಕು. ಸುವಾರ್ತೆಗೋಸ್ಕರ ಪ್ರಯಾಸ ಪಡಬೇಕು. ಪ್ರಿಯರಾದ ದೇವ್ರ ಮಕ್ಕಳಿರು, ನೋಡಿದ್ರೆ ಅಪೊಸ್ತಲರಾಗಿರುವಂಥ ಪೌಲನಾಗಿರ್ಬೋದು, ಜೊತೆಯಲ್ಲಿದ್ದಂಥ ಸೇವಕರಾಗಿರ್ಬೋದು, ಲೂಕನಾಗಿರ್ಬೋದು, ತಿಮೋತಿ ಆಗಿರ್ಬೋದು, ಇನ್ನು ಕೆಲವರು ಭಕ್ತರಾಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಸೇವೆ ಮಾಡಿದ್ದಾರೆ, ಪ್ರಯಾಸ ಪಟ್ಟಿದ್ದಾರೆ. 3ನೇ ಪ್ರಯಾಣ ಯೆರೂಸಲೇಮ್ ಪಟ್ಟಣಕ್ಕೆ ಮುಗಿಯುತ್ತೆ. ಅಂದರೆ ಟೋಟಲ್ ಎಲ್ಲ ಕಡೆ ಹೋಗಿ ಮುಗಿಸ್ಕೊಂಡು ಬಂದು ಸೇರಿಕೊಳ್ತಾರೆ. ಈಗ ಯೆರೂಸಲೇಮ್ ಪಟ್ಟಣದಲ್ಲಿ ಪೌಲನ ಪರಿಸ್ಥಿತಿ, ಪೌಲನ ಜೀವಿತ, ಇಲ್ಲಾಂದರೆ ಆತನಿಗೆ ಬರುವಂಥ ಕಷ್ಟಗಳು, ಹೋರಾಟಗಳು ಯಾವ ರೀತಿ ಇದೆಯೇ ಎನ್ನುವಂಥದ್ದನ್ನು ನಾಳೆ ನೋಡೋಣ. ಓಕೆನಾ? ಎಲ್ಲರೂ ತಿಳ್ಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಅನೇಕರಿಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ, ನಮಗೋಸ್ಕರ ಪ್ರಾರ್ಥನೆ ಮಾಡಿ, ಸುವಾರ್ತೆಗೋಸ್ಕರ ಪ್ರಾರ್ಥನೆ ಮಾಡಿ. ಟೋಟಲ್ ಈ ಜ್ಞಾನ ಎಲ್ಲರಿಗೂ ತಲುಪಬೇಕು. ಈ ಸತ್ಯವಾದಂಥ ಜ್ಞಾನ ಪ್ರತಿಯೊಬ್ಬ ಕರ್ನಾಟಕದಲ್ಲಿದ್ದಂಥ ಪ್ರತಿಯೊಬ್ಬರಿಗೆ ಈ ಮಾತುಗಳು ತಲುಪಬೇಕು. ಕನ್ನಡ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರತಿಯೊಬ್ಬರಿಗೆ ಇದು ಹೋಗಬೇಕು. ಎಲ್ಲರನ್ನು ಕಾಪಾಡಬೇಕು. ಎಲ್ಲರೂ ದೇವರ ಮಕ್ಕಳು, ಎಲ್ಲರೂ ದೇವರ ಮಕ್ಕಳು, ಎಲ್ಲರೂ ಪರಮಾತ್ಮನ ಮಕ್ಕಳು, ಎಲ್ಲರೂ ಸರ್ವೇಶ್ವರನ ಮಕ್ಕಳು. ಎಲ್ಲರಿಗೂ ರಕ್ಷಣೆ ಬೇಕು, ಎಲ್ಲರಿಗೂ ಆತ್ಮರಕ್ಷಣೆ ಬೇಕು. ಆತ್ಮರಕ್ಷಣೆಗೋಸ್ಕರ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ, ಪ್ರಯಾಸ ಪಡಬೇಕಾಗಿದೆ. ಅದು ಪ್ರೀತಿಯಿಂದ ಪ್ರಯಾಸ ಪಡಬೇಕಾದರೆ ಕಾಲವನ್ನು, ಸಮಯವನ್ನು ದೇವ್ರಿಗೋಸ್ಕರ ಕೊಡಬೇಕು. ಆರೋಗ್ಯವನ್ನು ದೇವ್ರಿಗೋಸ್ಕರ ಖರ್ಚು ಮಾಡಬೇಕು. ಕಷ್ಟವನ್ನು ದೇವ್ರಿಗೋಸ್ಕರ, ಆರ್ಥಿಕ ಸಹಾಯವನ್ನು ದೇವ್ರಿಗೋಸ್ಕರ, ಸುವಾರ್ತೆಗೋಸ್ಕರ ಪ್ರಯಾಸ ಪಡಬೇಕು. ಒಂದ್ಸರಿ ಯೋಚನೆ ಮಾಡಿ, ಜಾಗ್ರತೆ ಪಡಿ. ಯೆರೂಸಲೇಮ್ ಪಟ್ಟಣದಲ್ಲಿ ಏನಾಗಿದೆ ಎನ್ನುವಂಥ ವಿಷಯವನ್ನು ನಾಳೆ ತಿಳ್ಕೊಳ್ಳೋಣ. ಓಕೆನಾ? ದೇವರು ನಿಮ್ಮನ್ನು, ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ಪ್ರಿಯರೇ, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಎಷ್ಟು ತನಕ ನಿಮ್ಮ ಮಾತುಗಳನ್ನು ತಿಳಿಸಿದ್ದೀನಿ. ಅಪೊಸ್ತಲನಾಗಿರುವಂಥ ಪೌಲನು ತನ್ನ ಜೀವಿತದಲ್ಲಿ ಯಾವ ರೀತಿ ಪ್ರಯಾಸ ಪಟ್ಟಿದ್ದಾರೋ, ಕಷ್ಟಪಟ್ಟಿದ್ದಾರೋ ತಿಳ್ಕೊಂಡಿದ್ದೀವಿ ತಂದೆ. ಸ್ವಲ್ಪ ಮಾತ್ರ ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನು ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ತಿಳ್ಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಬೇಕು ತಂದೆ. ನಿಮ್ಮ ಮಾತಿನ ಪ್ರಕಾರ ಜೀವಿಸಬೇಕು ತಂದೆ. ಈ ಲೋಕದಲ್ಲಿ ಯಾವುದೂ ಶಾಶ್ವತವಲ್ಲ. ಇದ್ದಷ್ಟು ಕಾಲ ತಂದೆಯಾದ ದೇವರೇ, ಆರೋಗ್ಯವಾಗಿ, ಬಲದಿಂದ, ನೆಮ್ಮದಿಯಿಂದ ಇದ್ದು ನಿಮ್ಮ ಸೇವೆ ಮಾಡಿ, ನಿಮ್ಮ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಿ, ಅನೇಕ ಆತ್ಮಗಳನ್ನು ಕಾಪಾಡಿ, ಸತ್ಯದ ಮಾರ್ಗದಲ್ಲಿ ನಿಲ್ಲಿಸಿ, ಈ ಜೀವಿತ ಕಾಲವನ್ನು ಮುಗಿಸಿ ನೀವಿರುವಂಥ ಆ ಪರಲೋಕಕ್ಕೆ
ಬರಬೇಕು ತಂದೆ, ಸೇರಬೇಕು ತಂದೆ, ನಿಮ್ಮ ಬಳಿಯಲ್ಲಿ ಬರಬೇಕು ತಂದೆ. ತಂದೆಯಾದ ದೇವರೇ, ನಮ್ಮೆಲ್ಲರನ್ನೂ ಕಾಪಾಡಿ ಕನಿಕರಿಸಿ. ಎಷ್ಟು ಮಂದಿ ನಿಮ್ಮ ಮಾತುಗಳನ್ನು ತಿಳ್ಕೊಂಡು ಭಕ್ತಿಯಿಂದ ಜೀವಿಸ್ತಾ ಇದ್ದಾರೋ ಎಲ್ಲರನ್ನು ಬಲಪಡಿಸಿ. ಒಂದು ವೇಳೆ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅವರನ್ನು ಕನಿಕರಿಸಿ. ನಮ್ಮ ಸಭೆಯಲ್ಲಿದ್ದಂಥ ಎಲ್ಲರಿಗೋಸ್ಕರ, ಬೀದರ್ ಪಟ್ಟಣದಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ, ಯಾದಗಿರಿ, ಗುಲ್ಬರ್ಗ, ರಾಯಚೂರು, ಮಾನವಿ, ಸಿಂಧನೂರು, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ, ಹುಬ್ಬಳ್ಳಿ, ಮಂಗಳೂರು, ಬೆಳಗಾವಿ, ಮೈಸೂರು, ಮಂಡ್ಯದಲ್ಲಿ, ಅದೇ ರೀತಿಯಲ್ಲಿ ಚಾಮರಾಜಪೇಟೆಯಲ್ಲಿ, ಮಡಿಕೇರಿಯಲ್ಲಿ, ಟೋಟಲಿ ಕರ್ನಾಟಕದಲ್ಲಿ, ಬೆಂಗಳೂರು ಪಟ್ಟಣದಲ್ಲಿ, ಕೋಲಾರ್ನಲ್ಲಿ, ತಂದೆಯ ದೇವರು, ಈ ಕರ್ನಾಟಕದಲ್ಲಿ ಅನೇಕ ಸ್ಥಳಗಳಲ್ಲಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೆ, ಕಲ್ತ್ಕೊಳ್ತಾ ಇದ್ದಾರೆ. ಎಲ್ಲರನ್ನು ಬಲಪಡಿಸಿ, ಎಲ್ಲರನ್ನು ನಿಮ್ಮ ಜ್ಞಾನದಲ್ಲಿ ಬೆಳೆಸಿ. ದಾವಣಗೆರೆಯಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ, ತುಮಕೂರಿನಲ್ಲಿದ್ದಂಥ ನಿಮ್ಮ ಮಕ್ಕಳಿಗೋಸ್ಕರ, ಅದೇ ರೀತಿಯಲ್ಲಿ ಚಿತ್ರದುರ್ಗದಲ್ಲಿ, ಅದೇ ರೀತಿಯಲ್ಲಿ ಹಾವೇರಿಯಲ್ಲಿ, ಶಿವಮೊಗ್ಗದಲ್ಲಿ, ತಂದೆಯ ದೇವರೇ ಎಲ್ಲ ಕಡೆ ನಿಮ್ಮ ಮಕ್ಕಳಿದ್ದಾರೆ ತಂದೆ. ಎಲ್ಲರನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ವಿದೇಶಿಯಲ್ಲಿರುವಂಥ ನಿಮ್ಮ ಮಕ್ಕಳಿಗೋಸ್ಕರ, ಇಸ್ರೇಲ್ನಲ್ಲಿರುವಂಥ ನಿಮ್ಮ ಮಕ್ಕಳಿಗೋಸ್ಕರ, ದುಬೈನಲ್ಲಿರುವಂಥ ನಿಮ್ಮ ಮಕ್ಕಳಿಗೋಸ್ಕರ, ಐರ್ಲೆಂಡ್ನಲ್ಲಿರುವಂಥ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಎಲ್ಲರನ್ನು ಕನಿಕರಿಸಿ, ಬಲಪಡಿಸಿ, ನಿಮ್ಮ ಜ್ಞಾನದಲ್ಲಿ ಬೆಳೆಸಿ. ನಿಮ್ಮ ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೆ, ಭಕ್ತಿಯಿಂದ ನಡೀತಾ ಇದ್ದಾರೆ, ಭಕ್ತಿಯಿಂದ ಜೀವಿಸೋದಕ್ಕೆ ಪ್ರಯಾಸ ಪಡ್ತಾ ಇದ್ದಾರೆ. ಎಲ್ಲರನ್ನು ಕನಿಕರಿಸಿ, ಬಲಪಡಿಸಿ, ನಿಮಗೋಸ್ಕರ ಜೀವಿಸೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೇನ್. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.